ಭಕ್ತಿಯಿಂದ 2 ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಂತರ ಪುರಾಣದಲ್ಲಿ ಭಾಗಿಯಾಗೋಣ. ಒಂದು ಅರ್ಧ ಲೀಟರ್ ನೀರು ತರಿಸ್ರಿ ಕುಡಿಯಾಕ್ರಿ. ಐತೆ ಇಲ್ಲ ಐತೆ ಬಿಡ್ರಿ. ಆಯ್ತಾಯ್ತು ಆಯ್ತಾಯ್ತು. ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ, ಉರ್ಗಿ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿ ಶರಣ ಅಪ್ಪ ಶರಣ ಬಸವೇಶ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿ ಶರಣ ಅಪ್ಪ ಶರಣ ಬಸವೇಶ, ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ನೀನೇ ಬಂದೆ ನೀನೇ ಮಹಾಶರಣ, ಮಲಕಪ್ಪ ಸಂಗಮ್ಮರ ಉದರದಿ ಜನಸಿ ನೀ ಬಂದೆ, ಮಲಕಪ್ಪ ಸಂಗಮರ ಉದರದಿ ಜನಸಿ ನೀ ಬಂದೆ, ಮಲಕಪ್ಪ ಸಂಗಮ್ಮರ ಉದರದಿ ಜನಸಿ ನೀ ಬಂದೆ, ಮಲಕಪ್ಪ ಸಂಗಮರ ಉದರದಿ ಜನಿಸಿ ನೀ ಬಂದೆ, ಆದಯ್ಯ ಮಡಿಯಮ್ಮರ ನೀನು ಪ್ರೀತಿಯ ಶಿಶುವಾದೆ, 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 ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿ ಶರಣ ಅಪ್ಪ ಶರಣ ಬಸವೇಶ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ಮರುಳ ಸಿದ್ಧರ ಗುರುವಿನ ಕೃಪೆಯನ್ನು ಪಡೆದಾತ, 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 ಅಷ್ಟಾವರಣ ಆಚಾರ ಸ್ಥಳಗಳ ಗುರುಮುಖ ಪಡೆದಾತ, ಅಷ್ಟಾವರಣ ಆಚಾರ ಸ್ಥಳಗಳ ಗುರುಮುಖ ಪಡೆದಾತ, ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ, ಕಲಬುರಗಿ ಶರಣ ಅಪ್ಪ ಶರಣ ಬಸವೇಶ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ನಂದಿಯ ರೂಪದಿ ಧರೆಗೆ ಬಂದೆ ನೀನೇ ಮಹಾಶರಣ, ಬಸವನ ಪ್ರತಿರೂಪ ಕಳೆದೆ ನೀನೇ ಜಗ ಪಾಪ, ಬಸವನ ಪ್ರತಿರೂಪ ಕಳೆದೆ ನೀನೇ ಜಗ ಪಾಪ, ಬಸವನ ಪ್ರತಿರೂಪ
ಪಾಪ ಬಸವನ ಪ್ರತಿರೂಪ ಕಳೆದೆ ನೀನೇ ಜಗ ಪಾಪ ಭಕ್ತರ ಮೊರೆಯ ಕೇಳಿದೆ ತಂದೆ ನೀನೇ ಜಗದೀಪ ಭಕ್ತರ ಮೊರೆಯ ಕೇಳಿದೆ ತಂದೆ ನೀನೇ ಜಗದೀಪ ಕಲಬುರಗಿಯ ಶರಣ ಅಪ್ಪ ಶರಣ ಬಸವೇಶ ಕಲಬುರಗಿ ಶರಣ ಅಪ್ಪ ಶರಣ ಬಸವೇಶ ನಂದಿಯ ರೂಪದಿದರೆಗೆ ಬಂದೆ ನೀನೇ ಮಹಾಶರಣ ನಂದಿಯ ರೂಪದಿದರೆಗೆ ಬಂದೆ ನೀನೇ ಮಹಾಶರಣ ನೀನೇ ಮಹಾಶರಣ ನೀನೇ ಮಹಾಶರಣ ಶಿವ ಸಾಂಬ ಜಯ ನಮ ಪಾರ್ವತಿ ಶಿವ ಹರರ ಮಹಾದೇವ ಹಿಡ್ಕೊ ಶ್ರೀ ಶರಣು ಬಸವೇಶ್ವರ ಪುರಾಣ ಪ್ರಾರಂಭೆ ಪುರಾಣ ಪ್ರಾರಂಭೆ ಪಿಂದೆ ಬಬು ಯುಗ ಯುಗಗಳಂ ಸಲೆ ತಿಂದು ತೇಗುತೆ ಸಬಿಗಲಿತು ಚಕ್ಕಂದ ಮಿಹ ಮಾಯಾಸುರಿ ಕೃತ ಮೋಹ ಜಾಲದಲ್ಲಿ ಸಂದಳಲಿ ಜೋಂಪಿಸುವ ಜೇವರಿಗೆಂದವಂ ಕೆಡದಿರ್ದ ಹದನವ ನೊಂದಿಸುವ ಶಿವಧರ್ಮ ರತಿಯನೇ ಕರುಣಿಸೆನಗ ಬಾಬಾ ಕರುಣಿಸೆನಗ ಬಾಬಾ ಮೃಡನಿಹ ಮಹಾಲೋಕವೆಂದುಂ ಕಡೆಯ ಮುಕ್ತಿ ಸ್ಥಾನವೆಂದುಂ ಜಡಹರ ಜ್ಯೋತಿರ್ಮಯಾತ್ಮಕ ಪ್ರಮತ ಜಗಮೆಂದುಂ ಬಿಡದೆ ವೇದಗಳ ನೀಶ ಮರೆಯುವ ಬೆಡಗಿನ ಕೈಲಾಸದಿರುವನು ಕವಿಯು ಬಲ್ಲನಿತು ಬಣ್ಣಿಪೆ ಭಾವಕರಿಗಾಗಿ ಭಾವಕರಿಗಾಗಿ ಶಿವ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣರ ಒಂದು ಚರಿತ್ರೆ ಜೀವನ ದರ್ಶನ ನಮ್ಮ ಜೀವನ ಪಾವನವನ್ನು ಮಾಡಿಕೊಳ್ಳಲಿಕ್ಕೆ ಮಹಾತ್ಮರ ದರ್ಶನ ಅವಶ್ಯ. ಶರಣರು ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ, ಶರಣ ಅಖಂಡೇಶ್ವರನಲ್ಲಿ ಮನ ಹಚ್ಚೊತ್ತಿದಂತಿರಬೇಕು ಅಂತ. ಶರಣರು ಹೆಂಗೆ ನಡೆದ್ರು ಅಂತ ತಿಳ್ಕೊಂಡಂದ್ರೆ ಹೆಂಗೆ ನಡೆದಾರ ಹಂಗೆ ನುಡಿದ್ರು, ಹೆಂಗೆ ನುಡಿದ್ರು ಹಂಗೆ ನಡೆದ್ರು. ಅವರು ನಡೆನುಡಿ ಒಂದಾಗಿತ್ತು. ಅದಕ್ಕೆ ಶರಣರು ಅವರಿಗೆ ಶರಣರು ಅಂತ ಕರೆದರು. ಎಂಥ ಮಾತುಗಳನ್ನು ಹೇಳ್ಕೊಂಡು ಬರ್ತಾರೆ. ಶರಣ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಅಲ್ಲ. ಅಂಥ ಶರಣ ಬಸವೇಶ್ವರರ ಚರಿತ್ರೆ ಜೀವನ ದರ್ಶನ ನಾವೆಲ್ಲರೂ ನೋಡ್ಕೊಂಬರಾಕತ್ತೀವಿ. ಶರಣರ ಜೀವನದಲ್ಲಿ ಅವರು ಅವತಾರವಾಗಬೇಕಾದ್ರೆ ಸುಮ್ಮನೆ ಅಲ್ಲ. ಒಬ್ಬ ಅವತಾರಿಕ ಪುರುಷ ಈ ಭೂಮಿಗೆ ಬರಬೇಕಾದ್ರೆ ಹಾಗೇ ಬರೋದಿಲ್ಲ, ಹಾಗೇ ಬರೋದಿಲ್ಲ. ಏನಾದರೂ ಕಾರಣಗಳನ್ನು ಇಟ್ಟುಕೊಂಡು ಬರುತ್ತಾರೆ. ಅದಕ್ಕೆ ಅವರಿಗೆ ಮಹಾತ್ಮರು ಅಂತಾರೆ, ಅವತಾರಿಗಳಂತಾರೆ, ಶರಣರು ಅಂತ ಕರ್ಕೊಂಡು ಬರ್ತಾರೆ. ಸುಮ್ಮನೆ ಶರಣರು ಅಂತ ತಿಳ್ಕೊಂಡು ಅಂದ್ರೆ ಹೆಂಗೆ ಆಗ್ತೈತಿ? ಶರಣರು ಅನ್ನುವಂಥ ಪದಕ್ಕೆ ಕಿಮ್ಮತ್ತು ಹೆಂಗೆ ಬರಬೇಕಲ್ಲ. ಅದಕ್ಕೆ ಅವ್ರು ಹೇಳ್ಕೊಂಡು ಬರ್ತಾರೆ,
ಬಿಗಿ ಐತಿವ ಬಿಗಿ ಐತಿ. ಶರಣರು ಕೂಡ ಬಾಳೆ ಮಾಡೋದು ಕಠಿಣ ಐತಿ. ಶರಣರು ಕೂಡ ಬಾಳೆ ಮಾಡೋದು ಕಠಿಣ ಐತೆ. ದೇವರು ಕೂಡ ಬಾಳೆ ಮಾಡೋದು ಕಠಿಣ ಐತೆ. ಎಲ್ಲಿ ನೋಡಿದಾರ ಅಲ್ಲಲ್ಲಿ ಕಣ್ಣೈತೆ, ಸುಳ್ಳ ತುಡುಗ ಅವನ ಮುಂದೆ ಮುಚ್ಚೋದೆಲ್ಲೈತೆ ಅಂತಾರೆ. ಬಿಗಿ ಐತೆಮ್ಮ, ಶರಣರು ಕೂಡ ಬಾಳೆ ಮಾಡೋದು ಕಠಿಣ ಐತೆ. ದೇವರು ಕೂಡ ಬಾಳೆ ಮಾಡೋದು ಕಠಿಣ ಐತೆ. ಸುಳ್ಳ ತುಡುಗ ಅವನ ಮುಂದೆ ಮುಚ್ಚೋದೆಲ್ಲೈತೆ ಅಂತಾರೆ. ಶರಣ ಅಂತ ತಿಳ್ಕೊಂಡು ಅನ್ನುವಂಥ ಭಾವಿಸಿ ಅವರನ್ನು ಏನಂತ ತಿಳ್ಕೊಂಡಂದ್ರೆ, ಶರಣರ ನೆನಪಿರಲಿ ನಮಗೂ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡಂದ್ರೆ, ಮಹಾತ್ಮರು ಶರಣರು ಈ ನಾಡಿನೊಳಗೆ ಬರ್ತಾರೆಪ್ಪ ಅಂತ ತಿಳ್ಕೊಂಡಂದ ಬಳಿಕ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ನೋಡ ಅಂದ್ರವ್ರು. ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕೂಡ. ಅವನು ನಮ್ಮಂಥ ಶರಣ ಅಂತ ಅವನು ನಮ್ಮಂತೆ ಮನುಷ್ಯ ಅಂತ ತಿಳ್ಕೊಂಡು ಅನ್ನಕ್ಕೆ ಬರಂಗಿಲ್ಲ. ಅವನು ನಮ್ಮಂತೆ ಮನುಷ್ಯ ಅನ್ನಕ್ಕೆ ಅನ್ನಬಾರ್ದಂತ. ಹರ ನರನಾಗಿ ಏನಂತ ತಿಳ್ಕೊಂಡು ಭಾವಿಸಿದ್ವಿ ಅಂತ ತಿಳ್ಕೊಂಡಂದ್ರೆ ನರಕ ತಪ್ಪದು ನೋಡ ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕೆ ಆ ಟ್ಯಾಕ್ಟ್ರಾಗದಾನ ಹುಡುಗನ ಹೇಳಿಸ್ರವನ ಹುಡುಗರು ಇಲ್ಲ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಅಂತ ಕರೀತಾರೆ. ಲೇ ಹುಡ್ರಲೇ ಇಲ್ಲೈತನ್ಲೇ ಅಪ್ಪ, ನಮ್ಮದು ನಮ್ಮ ಮುಂದೈತೆ ನಿಮ್ಮದು ಆಡೋದು. ಶರಣರು ಒಂದು ಮಾತು ಹೇಳಿಕೊಂಡು ಬಂದರು, ಹುರಿಯ ಕೊಳ್ಳಿಯ ಹಿಡಿದುಕೊಂಡು ಮಂಡೆಯ ಸಿಕ್ಕು ಬಿಡಿಸುವಂತೆ. ಯಾವುದೋ ಒಬ್ಬ ಹೆಣ್ಮಗಳು ತಲೆ ಗಂಟು ಬಿದ್ದಿತ್ತಂತ. ಗಂಟು ಬಿದ್ದಿದ್ದಂಗೆ ಗೊತ್ತಾಕೈತಿಲ್ಲ, ತಲೆಯಾಗ ಗಂಟು ಬಿದ್ದಿತ್ತಂತ. ಹೆಣ್ಮಗಳು ಏನು ಮಾಡಿಲ್ಲಂತ, ಬಾಚ್ಕೊಣಿಗೆ ತೊಗೊಳಿಲ್ಲಂತ, ಹುರಿ ಕೊಳ್ಳಿ ತೊಗೊಂಡು ತಲೆಯಾಗ ಇಟ್ಕೊಂಡ್ಲಂತ. ಏನು ತಲೆ ಸುಡ್ತೈತೆ, ಗಂಟು ಬಿಸ್ತೈತೆ ಅವ. ಆಕೆಗೆ ಅಷ್ಟ ಅಲ್ಲಿಲ್ಲ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಹೊಲೆದು ಉಯ್ಯಾಲೆ ಆಡುವಂತೆ. ನೋಡಕ್ಕೆ ಎಲ್ಲಿ ಜೊಕಾಲೆನೇ ಸಿಗಲಿಲ್ಲ ಅಂತ ಹುಲಿ ಮೀಸೆ ಹಿಡ್ಕೊಂಡು ಜೊಕಾಲೆ ಆಡಕ್ಕೆ ಹೋದಂತ. ಸುಮ್ಮನೆ ಬಿಡ್ತೈತೆ? ಸುಮ್ಮನೆ ಬಿಡ್ತೈತೆ ಅನ್ನೋದು ಅಷ್ಟೇ ಅಲ್ಲ, ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕೆನ್ನೆಯ ತುರಿಸುವಂತೆ. ನೋಡಿ ಹೆಂಗಿರ್ಬೇಕು. ಹಾವಿನ ಹೆಡೆಯನ್ನು ತೆಗೆದುಕೊಂಡು ಕೆನ್ನೆಯ ತುರಿಸುವಂತೆ. ಕೂಡಲ ಸಂಗನ ಶರಣರ ಜೊತೆಗೆ ಸರಸವಾಡಿದರೆ ಅದು ವಿರಸ. ಶರಣರ ಜೊತೆಗೆ ಸರಸವಾಡಿದರೆ ಸುಣ್ಣದ ಕಲ್ಲನ್ನು ಕಟ್ಟಿಕೊಂಡು ಮೊಡವ ಬಿದ್ದಂತೆ ಅಂತ ತಿಳ್ಕೊಂಡಂತಾರೆ ಶರಣರು. ಮೊಡವ ಬಿದ್ದಂತೆ ತಡಬಾರ್ದು, ಮಹಾತ್ಮರನ್ನು ತಡಬಾರ್ದು ಅಂತ ತಿಳ್ಕೊಂಡಂತಾರೆ. ಶರಣ ಅವನು ಶರಣನೇ, ಮಹಾತ್ಮ ಮಹಾತ್ಮನೇ, ರುದ್ರಮುನಿ ರುದ್ರಮುನೇಶ್ವರನೇ, ಮತ್ತೊಬ್ಬ ರುದ್ರಮುನಿ ಆಗಕ್ಕಾಗಂಗಿಲ್ಲ. ಶರಣಪ್ಪ ಶರಣಪ್ಪನೇ. ಶರಣರ ಹರನೆಂದು ಕಂಡು ನರನೆಂದು ಅವನು ನಮ್ಮಂತೆ ಅಂತ ತಿಳ್ಕೊಂಡಂದ್ರೆ ಮುಗೀತು. ಶರಣರ ನೆನಪಿಟ್ಟುಕೋರಿ, ಯಾವುದೇ ಒಂದು ಅಲ್ಲಿ ಫಲ ಕೊಡಬೇಕಾದ್ರೆ ನಮಗೆ ನಿಮಗೆಲ್ಲರಿಗೆ ಈ ಗದ್ದಿಗೆದ ರುದ್ರಮುನೇಶ್ವರ ಗದ್ದಿಗೆದ, ಪಕ್ಕದಲ್ಲಿ ಭದ್ರಕಾಳಿ ಗದ್ದಿಗೆದ, ಇದು ಏನಂತ ತಿಳ್ಕೊಂಡು ಗದ್ದಿಗೆಲ್ಲ ಇದು ಏನೋ ಒಂದು ಕಟ್ಟಿಗೆದ ಅಂತ ತಿಳ್ಕೊಂಡು ಹಿಂಗೆ ಭಾವಿಸಿದ್ವಿ ಅಂತ ತಿಳ್ಕೊಂಡಂದ್ರೆ ಫಲ ಕೊಡಂಗಿಲ್ಲ, ವ್ಯರ್ಥ. ಇದು ನೀರದ, ಗುರುಗಳ ಪಾದೋದಕ್ಕಲ್ಲ, ಇದು ನೀರದ ಅಂದ್ರೆ ಫಲ ಕೊಡಂಗಿಲ್ಲ. ಇದು ಕಲ್ಲದ ಅಂತ ತಿಳ್ಕೊಂಡ್ರೆ ಫಲ ಕೊಡಂಗಿಲ್ಲ. ಇದು ದೇವರ ಅಂತ ತಿಳ್ಕೋಬೇಕು. ಇದು ಪದಾರ್ಥ ಪ್ರಸಾದ ಬಗೆದ, ಪ್ರಸಾದ ಹೋಗಿ ಅಂತ ತಿಳ್ಕೊಂಡು ಪ್ರಸಾದ ಆಗ್ಯದ, ಆದ್ರೆ ಅದು ಕೂಳಲ್ಲ ಅಂತ ತಿಳ್ಕೋಬೇಕು. ಪ್ರಸಾದನೇ. ಅದಕ್ಕೆ ಶರಣರ ಅವ್ರು ಹೇಳ್ಕೊಂಡು ಬರ್ತಾರೆ, ಏನಂತ ತಿಳ್ಕೊಂಡಂದ್ರೆ ಶರಣರು ಮಹಾತ್ಮರಾಗಿರ್ತಕ್ಕಂಥವ್ರು. ಇಂಥ ಮಹಾಪುರುಷರ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳ್ಕೊಂಡು ಬರಲಿಕ್ಕೆ 2ನೇ ದಿನ ಪ್ರಾರಂಭ ಆಗೈತೆ. ಅದಕ್ಕೆ ಮಹಾತ್ಮರ ಚರಿತ್ರೆಯನ್ನು ಕೇಳುವುದೇ ನಮಗೂ ನಿಮಗೆಲ್ಲರಿಗೂ ಒಂದು ಪುಣ್ಯ, ಒಂದು ಭಾಗ್ಯ. ಇಂಥ ಸಮಯ ನಮಗೂ ನಿಮಗೆಲ್ಲರೂ ಸಿಗುವುದಿಲ್ಲ. ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ, ಈ ಸಮಯ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸಿಗ್ತದ. ಉಳಿದ ದೇಶಗಳಲ್ಲಿ ಹಿಂಗೆ ಕುತ್ಕೊಂಡು ಮೈ ಕಚ್ಚಿ ಬರ್ರಿ ಅಂತ ತಿಳ್ಕೊಂಡು ಯಾರನ್ನ ಕರೆದು ಹಿಂಗತಿ ಆಧ್ಯಾತ್ಮವನ್ನು ಹೇಳಂಗಿಲ್ಲ. ಅದಕ್ಕೆ ಭಾರತದ ಆತ್ಮ ಆಧ್ಯಾತ್ಮ ಅಂದರು. ಭಾರತದ ಆತ್ಮ ಆಧ್ಯಾತ್ಮವಿಲ್ಲದ ವಿದ್ಯೆ ಅದು ರಾಮನಿಲ್ಲದ ಅಯೋಧ್ಯೆ ಅಂದರು. ಏನು ತಗೊಂಡು ಏನು ಮಾಡೋದದ? ನಮ್ಮ ಭಾರತ ದೇಶದಲ್ಲಿ ಏನಂತ ತಿಳ್ಕೊಂಡಂದ್ರೆ, ಪ್ರತಿಯೊಂದು ಹಳ್ಳಿ ಒಳಗನೂ ಕೂಡ ನಾವು ಮನೆಯನ್ನು ಕಟ್ಟಬೇಕಾದ್ರೆ ನಾವೆಲ್ಲರೂ ಕೂಡ ಏನಂತೀವಿ ಅಂತ ತಿಳ್ಕೊಂಡಂದ್ರೆ, ಆಯಾಪಾಯವನ್ನು ಹಾಕಬೇಕಾದ್ರೆ ಮೊದಲಿಗೆ ನಾವು ಒಂದು ಸ್ಥಾನವನ್ನು ಕೊಡ್ತೀವಿ. ದೇವರ ಜಗಲಿಯನ್ನು ಕಟ್ಟಿದ ಬಳಿಕನೇ ಮನೆ ಕಟ್ತೀವಿ. ಇದು ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿ. ಶರಣರ ನೆನಪಿರಬೇಕು.
ಪ್ರತಿಯೊಂದು ಹಳ್ಳಿಯೊಳಗೆ ಭಾರತ ದೇಶದಲ್ಲಿ. ಆದರೆ ಅಲ್ಲಿ ಪರದೇಶದೊಳಗೆ ನಾವು ಹೋಲಿಕೆ ಮಾಡಿದ ನೋಡಿದಾಗ ಅವ್ರು ಯಾವ ರೀತಿ ಮನೆ ಕಟ್ತಾರೋ ಹೆಂಗೆ ಕಟ್ತಾರೋ ಗೊತ್ತಿಲ್ಲ. ಜಗಲೇ ಇರೋದಿಲ್ಲ ಅವ್ರ ಮನೆಯಾಗ. ಜಗಲಿನೇ ಇರೋದಿಲ್ಲ. ಆದ್ರೆ ಇಂಥ ಸಮಯದಾಗ ನಾವು ನೀವೆಲ್ಲರೂ ಕೂಡಿಕೊಂಡು ರುದ್ರಮುನೇಶ್ವರನ ಶರಣಬಸವೇಶ್ವರ ಸ್ಮರಣೆ ಮಾಡ್ತೀವಲ್ಲ, ಈ ರೀತಿ ಒಳಗೆ ಆ ಪರದೇಶದೊಳಗೆ ಅವ್ರು ಯಾರು ಇರೋದಿಲ್ಲ. ಹಿಂಗೆ ಕುತ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಕರೆಯಂಗಿಲ್ಲ, ಸ್ಮರಣೆ ಮಾಡಂಗಿಲ್ಲ. ಅದಕ್ಕೆ ಏನಂತ ತಿಳ್ಕೊಂಡ್ರೆ ಭಾರತ ದೇಶ ಅಂತ ತಿಳ್ಕೊಂಡ್ರೆ ಭಾರತದ ಆತ್ಮ ಇದು ಆಧ್ಯಾತ್ಮ ಅಂದರು. ಭಾರತದ ಆತ್ಮ ಇದು ಆಧ್ಯಾತ್ಮ. ಆಧ್ಯಾತ್ಮವಿಲ್ಲದ ವಿದ್ಯೆ ರಾಮನ ಇಲ್ಲದ ಅಯೋಧ್ಯೆ ಅಂತ ತಿಳ್ಕೊಂಡು ಕರೆದ್ರು. ರಾಮನಿಲ್ಲದ ಅಯೋಧ್ಯೆ ಇದ್ದ ಹಾಗೆ ಅಂತ ಕರೆದ್ರು ಅವರು. ಮತ್ತಷ್ಟೇ ಅಲ್ಲ, ಶರಣರ ಏನಂತ ತಿಳ್ಕೊಂಡಂತಾರ, ಮುಂದೆ ಏನು ತೊಗೊಂಡು ಏನು ಮಾಡೋದದ. ಶರಣರಾಗಿರ್ತಕ್ಕಂಥವ್ರು ಎಂಥ ಮಾತುಗಳನ್ನು ಹೇಳ್ಕೊಂಡು ಬರ್ತಾರ ಅಂತ ತಿಳ್ಕೊಂಡಂದ್ರೆ ಶರಣರ ಏನು ತೊಗೊಂಡು ನಾವೆಲ್ಲರೂ ಕೂಡ ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಬಲ್ಲಿದವರಿರ್ಬೋದು, ಆದ್ರೆ ಕಾಲಿಲ್ಲದವ್ರು ಇರ್ಬೋದು, ಕೈ ಇಲ್ಲದವ್ರು ಇರ್ಬೋದು. ಆದರೆ ಶರಣರ ನೆನಪಿರಲಿ, ಇಲ್ಲಿ ಏನಂತ ತಿಳ್ಕೊಂಡ್ರೆ ಎಲ್ಲರನ್ನ ಸಮಾನಾಗಿ ನೋಡ್ತಕ್ಕಂಥದ್ದು. ಇಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಬಂದಾಗ ನಾವು ನೀವೆಲ್ಲರೂ ಏನಂತ ತಿಳ್ಕೊಂಡ್ರೆ ಇಲ್ಲಿ ಯಾವುದೇ ಎಲ್ಲರಿಗೂ ಕೂಡ ಎಲ್ಲರೂ ಮನುಷ್ಯರೆಲ್ಲರೂ ಬಂದಾರಪ್ಪ, ಇಲ್ಲಿ ಬಂದಾರ ಮನುಷ್ಯರಿಗೆ ಮಾನವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಬಯಸ್ತಕ್ಕಂಥದ್ದದ. ಅಷ್ಟೇ ಅಲ್ಲ, ಮಾನವರಿಗೆ ನರರಿಗೆ ಮುಕುತಿ ಎನ್ನುವ ಹಾಗೆ ಹೇಳುವ ಹಾಗೆ ಇಲ್ಲಿ ಏನಂತ ತಿಳ್ಕೊಂಡ್ರೆ ಮನುಷ್ಯರಿಗೆ ಮಾತ್ರ ಪ್ರಾಣವನ್ನು ಹೇಳ್ಕೊಂಡು ಬರ್ತಾರ. ಮನುಷ್ಯರಿಗೆ ಮಾತ್ರ ಅವಶ್ಯವಾಗಿರ್ತಕ್ಕಂಥದ್ದು. ಯಾಕಂತ ತಿಳ್ಕೊಂಡ್ರೆ ತೇನಾ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರ. ಜ್ಞಾನೇನ ಹೀನ ಮಾನವ ಪಶುಭೀ ಸಮಾನ ಅಂತ ತಿಳ್ಕೊಂಡಂತಾರ. ಪಶುಗಳಿಗೆ ನಮಗೆ ಇರುವಂಥ ಒಂದು ವ್ಯತ್ಯಾಸ ಏನಂತ ತಿಳ್ಕೊಂಡ್ರೆ ಅವುಗಳಿಗೆ ಜ್ಞಾನ ಇಲ್ಲ, ಮನುಷ್ಯನಿಗೆ ಜ್ಞಾನವಿದೆ. ಹಾಗಾಗಿ ಏನಂತ ತಿಳ್ಕೊಂಡ್ರೆ ಮನುಷ್ಯರಿಗೆ ಪರಮ ಪವಿತ್ರವಾದ ಪುರಾಣ ಆಧ್ಯಾತ್ಮ ಇರಲಿ ಅಂತ ತಿಳ್ಕೊಂಡು ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು. ಏನು ತಗೊಂಡು ಏನು ಮಾಡೋದದ. ನಮಗೆ ಸೌಕರ್ಯಕ್ಕೆ ಶ್ರೀಮಂತಿಕೆ ಇದ್ರೆ ಅಲ್ಲೇ ಇರಲಿ, 100 ಎಕರೆ ಜಮೀನದ ಅದು ಅಲ್ಲೇ ಇರಲಿ. ಶರಣರು ಹೇಳ್ಕೊಂಡು ಬರೋದು 100 ಎಕರೆ ಜಮೀನದ ಅಲ್ಲೇ ಇರಲಿ, ನಮಗೆ 100 ಮನೆ ಅದಾವ ಅಲ್ಲೇ ಇರಲಿ, ನಮಗೆ ಭಾಳಷ್ಟು ಮನೆಗಳದಾವ, 100 ಎಕರೆ ಜಮೀನದ ಅವೆಲ್ಲವೂ ಕೂಡ ಅಲ್ಲೇ ಇರಲಿ, ಕಾರ್ ಅಲ್ಲೇ ಇರಲಿ. ಆದರೆ ಕಾಲಿದ್ದವ್ರು ಬಂದು ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಪುರಾಣ ಕೇಳಿದ್ರೆ ಸಾಕು ಅಂತಾರೆ ಅವರು. ಸಾಕಪ್ಪ, ಇಲ್ಲಿ ಬಂದು ಕೇಳಿದ್ರೆ ಸಾಕು. ಯಾಕ ಏನು ತೊಗೊಂಡು ಏನು ಮಾಡೋದದ. ಏನಿರ್ದೋಡೇನು ನಿಜ ಬೋಧೆ ಒಂದಿಲ್ಲದಿದ್ದಡೆ ಕಾನನದ ಬೆಳದಿಂಗಳಂತ ಎಲ್ಲವೂ ನಿಷ್ಫಲ ಅಂತ ಕರೆದ್ರು. ಏನು ತೊಗೊಂಡು ಏನು ಮಾಡೋದದ. ಶರಣರ ಪರಮಾತ್ಮ ನಮಗೆಲ್ಲದೂ ಕೊಟ್ಟಾನ. ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಕಿವಿ ಕೊಟ್ಟಾನ, ಕಣ್ಣು ಕೊಟ್ಟಾನ. ಇಷ್ಟು ಸುಂದರವಾಗಿರುವಂಥ ದೇಹವನ್ನು ನೀಡಿ ಶರೀರವನ್ನು ನೀಡ್ಯಾನ. ಆದ್ರೆ ಕಾಣದಂತೆ ದೂರ ಎಲ್ಲೇ ಅದಾನ. ಆದ್ರೆ ಎದಕ್ಕೆ ಕೊಟ್ಟಾನಪ್ಪ ಅಂತ ತಿಳ್ಕೊಂಡ್ರೆ ನೀವೆಲ್ಲರೂ ಸ್ಮರಣೆ ಮಾಡಿರಿ, ಪರಮಾತ್ಮನ ಸ್ಮರಣೆ ಮಾಡಿರಿ. ಆ ಪರಮಾತ್ಮ ಸ್ಮರಣೆ ಮಾಡ್ಕೊಂತ ಏನು ಮಾಡಿರಿ, ನೀವು ಕೂಡ ಶಿವನಲ್ಲಿ ಶಿವ ಐಕ್ಯರಾಗ್ರಿ ಎನ್ನುವುದಕ್ಕಾಗಿ ಸುಂದರವಾದ ದೇಹವನ್ನು ನೀಡ್ಯಾನ. ಜಗತ್ತು ತೋರಿಸ್ಯಾನ ಪರಮಾತ್ಮ. ನೋಡುವುದಕ್ಕೆ ಸುಂದರವಾಗಿರ್ತಕ್ಕಂಥ ಜಗತ್ತು ನೋಡುತ್ತಾನೆ. ಈ ಜಗತ್ತು ಸೃಷ್ಟಿ ಮಾಡಿದವನೇ ಪರಮಾತ್ಮ. ಜಗತ್ತು ಸೃಷ್ಟಿ ಮಾಡ್ಯಾನ, ನಮ್ಮನ್ನು ಸೃಷ್ಟಿ ಮಾಡ್ಯಾನ. ಇಲ್ಲಿ ಬಂದು ಬಿಟ್ಟು ಹೋಗ್ಯಾನ ಕರೆ. ಆದ್ರೆ ಅವ ಏನಂತ ತಿಳ್ಕೊಂಡ್ರೆ ಅವ ದೂರಿಲ್ಲ, ಅವನು ಇಲ್ಲೇ ಅದಾನ. ಅದಕ್ಕೆ ಅವ್ರು ಅಂತಾರ, ಏನಿರ್ದೊಡೇನು ನಿಜ ಬೋಧೆ ಒಂದಿಲ್ಲದಿದ್ದೊಡೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ನಿಮ್ಮ ಹತ್ರ ಎಲ್ಲದೂ ಕೊಟ್ಟಾನ ಕರೆ, ಹುಡುಗ್ರೈ ಎಲ್ಲದೂ ಕೊಟ್ಟಾನ. ಆದ್ರೆ ನಿಜ ಬೋಧೆ ಒಂದಿಲ್ಲದಿದ್ದೋಡೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ ಅಂತ ಕರೀತಾರ. ಏನು ತೊಗೊಂಡು ಏನು ಮಾಡೋದೈತ್ರಿ ಇವರ. ಈಗ ಹೆಸರು ನವಕೋಟಿ ನಾರಾಯಣ ಅಂತ ಐತಿ. ಹೆಸರೇನ್ರಿ? ನವಕೋಟಿ ನಾರಾಯಣ. ಅವನ ಹೆಸರು ನವಕೋಟಿ ನಾರಾಯಣ. ಆದ್ರೆ ಮನೆಗೆ ಭಿಕ್ಷೆ ಬಿಡ್ತಾನೆ. ಹೆಸರೇನೈತೆ? ನವಕೋಟಿ ನಾರಾಯಣ. ಹೆಸರ ದಾನಪ್ಪ ಅಂತ ಐತೆ. ಆದ್ರೆ ಮನೆಗೆ ಭಿಕ್ಷೆ ಬಿಡ್ತಾನೆ. ಹೆಸರು ಏನೈತೆ? ದಾನಪ್ಪ. ಮನೆಗೆ ಹೋದ್ರೆ ಭಿಕ್ಷೆ ನೀಡಂಗಿಲ್ಲ. ಹೆಸರು ಏನಂತ ಐತಿವ? ಅಳಿಸ್ಬೇಡ್ರಿ. ಹೆಸರು ಬಂಗಾರವ ಅಂತ ಐತ್ರಿ. ಹೆಸರು ಬಂಗಾರವ. ಎಂಥ ಚಲೋ ಹೆಸರು ಇಟ್ಕೊಂಡಳ್ರಿ ಹೆಸರ ಬಂಗಾರವ. ಹಾಕ್ಕೊಳ್ಳೋಕೆ ದಾರಿಲ್ಲ. ಹೆಸರು ಹಾಲಪ್ಪ. ಮನೆಗೆ ಹೋದ್ರೆ ಮಜ್ಜಿಗಿಲ್ಲಪ್ಪ. ಮತ್ತು ಹೆಸರು ಲಕ್ಷ್ಮಿ. ಹೆಸರು ಏನಂತ ಇಟ್ಕೊಂಡ್ರಿ? ಲಕ್ಷ್ಮಿ. ಎಲ್ಲ ಬ್ಯಾಂಕ್ನಾಗ ಸಾಲ ಮಾಡ್ಯಾಳ್ರಿ. ಹೆಸರು ಸರಸ್ವತಿ ಅಂತ ಇಟ್ಕೊಂಡಾಳ. ಬರೆಯಕ್ಕೆ ಬರಂಗಿಲ್ಲ, ಹೋದಕ್ಕೆ ಬರಂಗಿಲ್ಲ. ಹೆಸರು ಏನೈತೆ? ಸರಸ್ವತಿ. ಹೆಸರು ಶಾಂತಮ್ಮ ಅಂತ ಐತೆ. ಶಾಂತಮ್ಮನ ತಪ್ಪು ತಿಳ್ಕೊಬೇಡ್ರಿ. ಹೆಸರು ಶಾಂತಮ್ಮ ಅಂತ ಐತೆ. ಓಣಿ ತುಂಬ ಜಗಳ ಆಡ್ತಾಳೆ. ಹೋಣಿ ತುಂಬ ಜಗಳ ಆಡ್ತಾಳ. ಏನು ತೊಗೊಂಡು ಏನು ಮಾಡೋದೈತೆ ಅಂತಾರೆ ಅವರು ಶರಣರು. ಏನಿರ್ದೊಡೆ ಏನು ನಿಜ ಬೋಧೆ ಒಂದಿಲ್ಲದಿದ್ದೊಡೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ. ನಿನಗೆಲ್ಲದೂ ಕೊಟ್ಟಾರ, ಆದ್ರೆ ಅದರಂತೆ ನಡೆಯೋಕ್ಕಾಗಂಗಿಲ್ಲಲ್ಲ.
ಏನು ಇದ್ದೋಡೆ ಏನು ನಿಜ ಬೋಧೆ ಒಂದಿಲ್ಲದಿದ್ದೋಡೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ ಅಂತ ಕರೆದ್ರು. ಯಾಕೆ ಕರೀತಾರ ಅಂತ ತಿಳ್ಕೊಂಡ್ರೆ ಎಲ್ಲದೂ ಕೊಟ್ಟಾನ ಆತನ ಬೋಧೆ ನಿಜ ಬೋಧೆ ಒಂದಿಲ್ಲದಿದ್ದಡೆ ಕಾನನದ ಎಲ್ಲಿ ಬೇಕಲ್ಲಿ ಬೆಳಕು ಬೀಳ್ತೈತೆ. ಚಂದ್ರನ ಬೆಳಕು ಬಿದ್ರೆ ಅದು ಎಲ್ಲಿ ಬೀಳಬೇಕಲ್ಲಿ ಬಿದ್ದರೆ ಚಲೋ ಇರ್ತೈತಿ. ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ ಅಂತ ಕರೀತಾರೆ. ಹಡಗಲಿ ಗ್ರಾಮ ಪುಣ್ಯವಂತ ಗ್ರಾಮ. ಹಡಗಲಿಯಿಂದ ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ ಬೆಳಗಾವ್ಕ ಕೊಟ್ಟಿದ್ರಿ ಬೆಳಗಾವ್ಕ. ಹಡಗಲಿಯಿಂದ ಬೆಳಗಾವ್ಕ ಒಬ್ಬ ಹೆಣ್ಮಗಳು ಎಂಗೇಜ್ಮೆಂಟ್ ಆಗಿತ್ತು, ಮದುವೆನೂ ಚಲುವಿತ್ತು. ನಾಳೆ ಅಂತಾಗ ಮದುವಿತ್ತು. ಅದು ಇವತ್ತಿನಂತಾಗ ಎಲ್ಲರಿಗೆ ಏನು ಮಾಡಿದ್ರು, ಇಲ್ಲ ಮತ್ತು ನಾಳೆ ಬೆಳಗ್ಗೆ ಹೋಗೋಕೆ ಆಗಂಗಿಲ್ಲ, ಇವತ್ತು ರಾತ್ರಿನ 5-6 ಬಸ್ ಬಿಡಿಸಿದ್ರು. ಇಲ್ಲಿಂದ 5 ಬಸ್ ಏನು ಮಾಡಿದ್ರು, ಇಲ್ಲ ರಾತ್ರಿನ 12 ಗಂಟೆಗೆ ಹೋಗಬೇಕು, ಎಲ್ಲರೂ ತಯಾರಾಗ್ರಿ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಎಲ್ಲರಿಗೆ ಹೇಳಿದರು. ರಾತ್ರಿ 12 ಗಂಟೆಗೆ ಬಸ್ನಾಗ ಎಲ್ಲರೂ ಹೊರಟರು. ಹೋದ ಬಳಿಕ ಅಲ್ಲಿ ಹೋಗೋದ್ರಾಗ ಬೆಳಗ್ಗೆ 6-7 ಗಂಟೆ ಆಯ್ತು. ಬೆಳಗಾವಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋದರು. ಇನ್ನು ಕಲ್ಯಾಣ ಮಂಟಪ ಮುಂದೆ ಎಲ್ಲರೂ ಬಸ್ನಾಗಿದ್ದವ್ರು ಎಲ್ಲರೂ ಇಳಿಯಾಕತ್ತಿದ್ರು. ಇಳಿಯೋದ್ರಾಗ ಅವ್ರಂದ್ರೆ ಬೀಗರು ಬಂದಾರ ಅಂತ ತಿಳ್ಕೊಂಡು ಹೋದವ್ರು ಬಂದರು, ಬಾರಿಸೋರು ಬಂದರು, ಎಲ್ಲರೂ ಬಂದ್ರಿ. ಹೋದವರು ಬಾರಿಸೋರು ಎಲ್ಲರೂ ಬಂದರು. ಹೋದ್ಕೊಂತ ಹೋದರು. ಕಲ್ಯಾಣ ಮಂಟಪದಾಗ ಹೋದ್ರು. ಬೀಗರು ಬರ್ರಿ ಕುಂದ್ರು ಅಂತ ಕುಂದಿರ್ಸಿದ್ರು. ಇನ್ನೇನು ಸಕ್ಕರೆ ಬಾಯಾಗ ಹಾಕ್ಬೇಕಂತ ತಿಳ್ಕೊಂಡು ಅಂತಾರ. ಮದುಮಗಳನ್ನ ಕರಿ ಅಂತಾರ. ಮದುಮಗಳು ಹಡಗಲೇಗೆ ಬಿಟ್ಟು ಹೋಗ್ಯಾರ. ಮದುಮಗಳು ಕರಿ ಅಂತ ತಿಳ್ಕೊಂಡು ಅಂತಾರೆ. ಹಡಗಲೇಗೆ ಬಿಟ್ಟು ಹೋಗ್ಯಾರ ಮದುಮಗಳೆಲ್ಲ ಅದಾಳಂದ್ರೆ ಹಡಗಲೇಗೆ ಅದಾಳಂದ್ರು. 5 ಬಸ್ ಮಂದಿ ಬಂದೀವ್ರಿ, ನಮ್ಮನ್ನು ಮಾಡ್ರಿ ಅಂತ ತಿಳ್ಕೊಂಡ್ರೆ ಮಾಡಕ್ಕೆ ಬರ್ತೈತೆ ಬೇಡಂಗಿಲ್ಲ. ಅದಕ್ಕೆ ಏನಿರ್ದೊಡೇನು ನಿಜ ಬೋಧೆ ಒಂದಿಲ್ಲದಿದ್ದರೆ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಪನ ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕೆ ಶರಣರ ಚರಿತಾಮೃತ ಹೇಗದ ಅಂತ ತಿಳ್ಕೊಂಡ್ರೆ ಶರಣ ಬಸಪ್ಪನವ್ರು ಹಾಗೆ ಎಲ್ಲ ಅವರು ಹುಟ್ಟಬೇಕಾದ್ರೆ, ಮಹಾತ್ಮರು ಜನಿಸ್ಬೇಕಾದ್ರೆ, ಈ ಭೂಮಿಗೆ ಅವತಾರ ಆಗಬೇಕಾದ್ರೆ ಸುಮ್ಮನೆ ಎಲ್ಲ. ಅವಾಗ ಭೂಮಿ ಒಳಗೆ ಏನಂತ ತಿಳ್ಕೊಂಡು ಭಯಂಕರವಾದ ಬರಗಾಲ, ವಿಪರೀತವಾದ ಬರಗಾಲ ಬಂದದ. ಲಿಂಗಿಗಳು ಯಾರ್ಯಾರು ಏನಂತ ತಿಳ್ಕೊಂಡ್ರೆ ಅಧರ್ಮದಿಂದ ನಡೆಯಕತ್ತಾರ. ಧರ್ಮದಿಂದ ನಡಿತಕ್ಕಂಥವ್ರು ಯಾರ್ಯಾರು ಇಲ್ಲ. ಅನ್ಯಾಯ ಹೆಚ್ಚಾಗಿದೆ, ಅಸತ್ಯದಿಂದ ನಡಿತಕ್ಕಂಥವರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಏನಂತ ತಿಳ್ಕೊಂಡ್ರೆ ಭೂಲೋಕದೊಳಗೆ ಅಧರ್ಮದಿಂದ ತಾಂಡವಾಡಕತ್ತದ. ಅನ್ಯಾಯದ ಜನ ಜಾಸ್ತಿ ಆಗ್ಯದ, ಅಸತ್ಯದಿಂದ ನಡಿಲಿಕ್ಕತ್ತಾರ. ನಾವು ನೋಡಾಕತ್ತಿದ್ರಂತ ಎಲ್ಲರೂ ನೋಡೋದ್ರೊಳಗಾಗಿ ಏನಂತ ತಿಳ್ಕೊಂಡ್ರೆ ಒಂದು ದಿನ ನಾರದ ಬಂದು ನೋಡಾಕತ್ತಿದ. ಏನು ವಿಚಿತ್ರ ಅಂದ. ಎಂಥ ಜನ ಭೂಲೋಕದೊಳಗೆ ಅದಾರಲ್ಲ, ಇವರನ್ನು ಧರ್ಮದಿಂದ ನಡೆಯುವಂತೆ, ನ್ಯಾಯದಿಂದ ನಡೆಯುವಂತೆ, ಸತ್ಯದಿಂದ ನಡೆಯುವಂತೆ, ಇವರನ್ನು ಆಚಾರದಿಂದ ನಡೆಯುವಂತೆ, ಇವರನ್ನು ನಾವು ಮಾಡಬೇಕಂತ ಲಿಂಗಾಚಾರದಿಂದ ನಡಿಬೇಕಂತ ತಿಳ್ಕೊಂಡು ಸದಾಚಾರ ಸತ್ಯಾಚಾರದಿಂದ ನಡಿಬೇಕಾಗ್ಯದ. ಅದಕ್ಕೆ ಇವ್ರನ್ನ ಯಾರನ್ನ ಹ್ಯಾಂಗೆ ಮಾಡಬೇಕಪ್ಪ ಅಂತ ತಿಳ್ಕೊಂಡು ನಾರದ ನೋಡಿದ ಬಳಿಕ ಸೀದಾ ಎಲ್ಲಿಗೆ ಹೋದ ಅಂತ ತಿಳ್ಕೊಂಡಂತಾರ, ಕೈಲಾಸಕ್ಕೆ ಹೋದಂತ್ರಿ. ಕೈಲಾಸಕ್ಕೆ ಹೋದ. ಕೈಲಾಸದೊಳಗೆ ಶರಣರ ನಾವು ನೀವೆಲ್ಲರೂ ತಿಳ್ಕೊಂಡಿವಿ, ಇದರೊಳಗೆ ಗ್ರಂಥದೊಳಗೆ ಬರ್ಕೊಂಬರ್ತಾರೆ ಕೈಲಾಸ ಅಂತ ತಿಳ್ಕೊಂಡು. ಆದರೆ ನಾವು ನೀವು ನೋಡದೇ ಇರ್ತಕ್ಕಂಥ ಒಂದು ಕೈಲಾಸ. ಏನು ಹೇಳ್ತಾರೆ, ಕೈಲಾಸ ಎಲ್ಲೈತ್ರಿ ನೋಡಿರಿ ನೀವು ಕೈಲಾಸನ? ಹೋಗಿದ್ದೇನ? ಕಳಿಸ್ಕೊಡ್ತೇನೆ. ಕೈಲಾಸಕ್ಕೆ ಹೋಗ್ತೀನಂತ ತಿಳ್ಕೊಂಡಂದ್ರೆ ಹೇಳ್ರಿ, ಬೇಕಾರೆ ಕಳಿಸ್ಕೊಡ್ತೀವಿ ಕೈಲಾಸಕ್ಕೆ. ಮತ್ತು ಅದಕ್ಕೇನು ರಾಕೆಟ್ ಐತೇನ್ರಿ, ವಿಮಾನ ಐತನ್ರಿ ಅಂತ ತಿಳ್ಕೊಂಡು ಕೇಳಿರಿ. ಯಾವ ವಿಮಾನ ಇಲ್ಲರಿ. ನಾವು ಹೋಗಿದ್ದೀನಿ ರೀ ಮನೆ ಕೈಲಾಸಕ್ಕೆ. ಹೆಂಗೆ ಬಂದು ಒಳ್ಳೆ ಮೊನ್ನೆ ಹೋಗಿದ್ದೆ ಕೈಲಾಸಕ್ಕೆ. 2 ದಿನ ಇದ್ದೀನಿ ರೀ. 2 ದಿನ ಇದ್ದೆ, ನೆಟ್ವರ್ಕ್ ಬರಲಿಲ್ಲ. ಅದಕ್ಕೆ ಹೊಳ್ಳಿ ಬಂದೀನಿ ರೀ ಅಲ್ಲಿಂದ. ಅಲ್ಲೇನು ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ಏನೇನಿಲ್ಲ. ಅಲ್ಲಿ ಕೈಲಾಸ ಅಂತ ತಿಳ್ಕೊಂಡು ಹೆಂಗೆ ಅಂತೀರಿ? ಶರಣರ ನೆನಪಿರಲಿ, ಕೈಲಾಸ ಅನ್ನುವುದು ಎಲ್ಲಿ ಹುಡುಕಿದ್ರೂ ಸಿಗುವಂಥದ್ದಲ್ಲ. ಯಾವ ಊರೊಳಗೂ ಇಲ್ಲ, ಯಾವ ಜಿಲ್ಲೆ ಒಳಗೂ ಇಲ್ಲ. ಆದರೆ ನೆನಪಿರಲಿ, ಏನಂತ ತಿಳ್ಕೊಂಡ್ರೆ ನಾವು ನೀವೆಲ್ಲ ತಿಳ್ಕೋಬೇಕು. ಸುಮಾರು ವರ್ಷಗಳ ಹಿಂದೆ ಈ ಭೂಮಿ ಒಳಗನೆ ಒಬ್ಬ ಮಹಾತ್ಮ ಬಂದು ಪಾದವನ್ನಿಟ್ಟು ಹೋಗ್ಯಾನ. ಪಾದವಿಟ್ಟಿರ್ತಕ್ಕಂಥ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಎನ್ನುವ ಹಾಗೆ ನಮ್ಮ ಹಡಗಲಿ ಗ್ರಾಮದಾಗ ಅವತ್ತಿನ ರುದ್ರಮುನೇಶ್ವರ ಮಹಾಸ್ವಾಮಿಗಳು ಪಾದ ಇಟ್ಟಿರ್ತಕ್ಕಂಥ ಭೂಮಿ ಇದು ಕೈಲಾಸವಾಗ್ಯದಲ್ಲ. ಇದಕ್ಕಿಂತ ಎಂಥ ಕೈಲಾಸ ಬೇಕು ನಮಗೆ ಶರಣರ? ಇದಕ್ಕಿಂತ ಕೈಲಾಸ ಹುಡುಕಿದ್ರೆ ಎಲ್ಲಿ ಸಿಗಂಗಿಲ್ಲ. ನಿಮ್ಮೆಲ್ಲರ ಮನಸ್ಸು ಒಂದಾಗೈತಿ. ಇಷ್ಟೊತ್ತಿನಾಗ ನಾವು ಪುರಾಣ ಕೇಳಕತ್ತೀವಿ. ರುದ್ರಮುನೇಶ್ವರರ ಸಾಕ್ಷಿಯಾಗ್ಯದಾನ. ಆದ್ರೆ ಅವ ಅಗೋಚರನಾಗಿ ಎಲ್ಲೇ ಕುತ್ಕೊಂಡನ ಅಂತ ತಿಳ್ಕೋಬೇಕು ಶರಣರ. ಅವ ಎಲ್ಲಿ ಇಲ್ಲ, ಇಲ್ಲೇ ಕುತ್ಕೊಂಡನ. ನಿಮ್ಮ ಊರನ್ನ ಕೈಲಾಸ ಮಾಡ್ಯಾನ. ಸುತ್ತ 10 ಹಳ್ಳಿ ಒಳಗೆ ಕೂಡ ಹಡಗಲಿ ಅಂತ ತಿಳ್ಕೊಂಡ್ರೆ ಭಕ್ತಿವಂತರ ಗ್ರಾಮ ಹಡಗಲಿ ಅಂತ ತಿಳ್ಕೊಂಡು ಹೇಳುತ್ತಾರಿಲ್ರಿ. ಅಂತ ಮತ್ತು ಇದಕ್ಕಿಂತ ಹೆಚ್ಚಿನ ಕೈಲಾಸ ಏನು ಬೇಕ್ರಿ? ಭಕ್ತಿ ಮಾಡಿದರೆ ಕೈಲಾಸಕ್ಕೆ ಹೋಗ್ತಾರ. ಮತ್ತು ನೀವು ಭಕ್ತಿ ಮಾಡಿರಂದ ಬಳಿಕ ಇಲ್ಲಿ ಕೈಲಾಸನ ನಿರ್ಮಾಣ ಮಾಡಿಕೊಂಡಿರಲ್ಲ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು?
ಶರಣರ ಮತ್ತೆ ಹುಡುಕಿದ್ರೆ ಸಿಗಂಗಿಲ್ಲ, ಯಾವ ಊರೊಳಗೂ ಇಲ್ಲ. ಕೈಲಾಸ ಅನ್ನೋದು ಹುಡುಕಕ್ಕೆ ಹೋಗ್ಬೇಡ್ರಿ. ಒಬ್ಬ ತಾಯಿ ಏನಂತ ತಿಳ್ಕೊಂಡಂದ್ರೆ, ಒಬ್ಬ ಶಿವಯೋಗಿಗೆ ದಿನನಿತ್ಯ ಹೋಗಿ ಮಡಿ ಉಡಿಲಿಂದ ಅಡಿಗೆಯನ್ನು ಮಾಡಿಕೊಂಡು ಹೋಗಿ ಆ ಶಿವಯೋಗಿಗೆ ಉಣಿಸ್ತಿದ್ಲು. ಆ ಶಿವಯೋಗಿಗೆ ಉಣಿಸ್ತಿದ್ಲಂತ. ಹಿಂಗೆ 80 ವರ್ಷದ ಮುದುಕಿ ಮಡಿಯಿಂದ ಅಡುಗೆ ಮಾಡ್ತಿದ್ಲು. ಸ್ನಾನ ಮಾಡ್ಕೊಂಡು ಮಡಿಯಿಂದ ಅಡುಗೆ ಮಾಡಿ ಏನಂತ ತಿಳ್ಕೊಂಡ್ರೆ ಬಿದಿರು ಪುಟ್ಟಿ ಒಳಗೆ ಇಟ್ಕೊಂಡು ಹೋಗಿ ಒಬ್ಬ ಶಿವಯೋಗಿಗೆ ಹಿಂಗೆ ಉಣಿಸ್ತಿದ್ಲಂತ. 80 ವರ್ಷದ ಹಣ್ಣಾಗಿರುವಂಥ ಮುದುಕಿ ಹೋಗಿ ಉಣಿಸಿದ ಬಳಿಕ ಶಿವಯೋಗಿ ಅಂತಾನಂತ, ಯವ್ವ ನಿನ್ನ ಸೇವೆ ಭಾಳ ದೊಡ್ಡದಾತು, ಇನ್ನು ವಯಸ್ಸಾತು ನಿನಗೇನು ಬೇಕು ಕೇಳು ಅಂತ ತಿಳ್ಕೊಂಡಂದ ಒಬ್ಬ ಶಿವಯೋಗಿ. ನಿನಗೇನು ಬೇಕು ಕೇಳು ಅಂತ ತಿಳ್ಕೊಂಡಂದ ಬಳಿಕ ನಾವಾಗಲಿ ನೀವಾಗಲಿ ಅಕಸ್ಮಾತ್ ನೀವು ಭಾಳ ಚಂದ ಭಕ್ತಿ ಮಾಡಿರಿ. ಆಯವ್ವ ಭದ್ರಕಾಳಿಗೆ ಬರ್ತೀರಿ, ರುದ್ರಮುನೇಶ್ವರ ಗದ್ದಿಗೆ ಬರ್ತೀರಿ, ಬಂದು ಬೇಡ್ಕೊಂಡು ಹೋಗ್ತೀರಿ, ಬರ್ತೀರಿಲ್ಲವ ಬರ್ತೀರಿ. ರುದ್ರಮುನೇಶ್ವರ ಯಾವಾಗ ಬರ್ತೀರಿ ಹೇಳ್ರಿ? ಯಾವ ವಾರ ಮಾಡಿರಿ? ಅತ್ತಗೆ ಸೋಮವಾರ ಮಾಡಿರಲ್ಲ. ಸೋಮವಾರಕ್ಕೊಮ್ಮೆ ಬರ್ತೀರಿ. ಸೋಮವಾರ ದಿನ ಬಂದು ಭಾಳ ಭಕ್ತಿಯಿಂದ ಬಂದು ಬತ್ತಿ ಹಾಕಿ ಎಣ್ಣೆ ಹಾಕಿ ಏನಂತ ಹಿಂಗೆ ದೀಪ ಹಚ್ಚಿ ಬೇಡ್ಕೊತೀರಿ. ಏನಂತ? ನಮ್ಮ ಮೂಲಕ ಅಷ್ಟ ಮಳೆ ಆಗಲಿ. ಹಿಂಗಾದ್ರೆ ಭಕ್ತಿ ಅಲ್ಲೇವ. ನಮ್ಮ ಹೊಲಕ್ಕೂ ಮಳೆ ಆಗಬೇಕು, ನಮ್ಮ ಊರಿಗೆ ಮಳೆ ಆಗಬೇಕು, ನಮ್ಮ ಊರಿನ ಗಾಳಿ, ಪುಣ್ಯದ ಗಾಳಿ, ರುದ್ರಮುನೇಶ್ವರನ ಗಾಳಿ ಇಡೀ ಒಂದು ತಾಲೂಕಲ್ಲ ಜಿಲ್ಲಕ್ಕೂ ಕೂಡ ಇದು ಪಸರಿಸ್ಬೇಕು. ಅಂಥ ಒಂದು ಭಕ್ತಿ ನೀವು ಮಾಡಬೇಕು ಶರಣರ. ನಮ್ಮೂರಿಗೆ ಅಷ್ಟೇ ಅಲ್ಲ ಪುಣ್ಯ, ನಮ್ಮೂರಿನ ಪುಣ್ಯದ ಪ್ರಭಾವ, ನಮ್ಮೂರಿನ ಪುಣ್ಯದ ಗಾಳಿ ಇಡೀ ಸುತ್ತಮುತ್ತಿನ ಒಳಗನೂ ಕೂಡ. ಅದಕ್ಕೆ ಪುಣ್ಯದ ಊರಾಗ ಮಳೆ ಆದ್ರೆ ಪುಣ್ಯ ಪಾಪದ ಊರಾಗ ಹೊಳಿ ಹರಿತೈತಿ ಅಂತ. ಅದಕ್ಕೆ ಶರಣರ ನಿಮ್ಮ ಊರಾಗ ಏನು ಭಕ್ತಿ ಮಾಡ್ಕೊತ ಹೋಗ್ಬೇಕಲ್ಲ, ಅಂಥ ಭಕ್ತಿ ಹೆಂಗಿರಬೇಕು? ಕೈಲಾಸ ನೀವೆಲ್ಲ ಸೋಮವಾರಕ್ಕೊಮ್ಮೆ ಬರ್ತೀರಿ, ಬಂದು ಹಿಂಗೆ ಬತ್ತಿ ಹಚ್ತೀರಿ, ಬೇಡ್ತೀರಿ. ಹೌದಲ್ಲೇವು? ಬೇಡ್ತೀರಿಲ್ಲ? ಬೇಡಲಾರ್ದಾರು ಯಾರ್ಯಾರು ಇಲ್ಲ ನೀವು ದೇವ್ರಾಣಿ ಮಾಡ್ರಿ ಹೋಗ್ರಿ. ಬೇಕಾದ್ರೆ ಗಂಟೆ ಬಾರಿಸಿ ದೀಪ ಹಚ್ಚಿ, ಅಪ್ಪ ಹಿಂಗೆ ನನ್ನ ಸೊಸಿ ಹಿಂಗೆ, ನನ್ನ ಮಗ ಹಿಂಗೆ, ನನ್ನ ಮಗಳು ಹಿಂಗೆ, ನನ್ನ ಹಳಿಯ ಹಿಂಗೆ ಎಲ್ಲ ಹೋಗೋದು ರುದ್ರಮುನೇಶ್ವರನ ಮುಂದೆ ಹೇಳೋದು ಅವ ಅಂತಾನ. ಏನು ಮಾಡ್ಬೇಕಪ್ಪ? ಆಗ್ಲಿ ತಗೋ ಅಂತ ತಿಳ್ಕೊಂಡು ಅಂತಾನ. ನಿಮ್ಮನ್ನ ಕೇಳ್ತಾನೆ. ಹೌದಲ್ಲ? ಹೋಗ್ಲಿ ಇಷ್ಟೆಲ್ಲ ಭಕ್ತಿ ಮಾಡಿರಪ್ಪ, ಭಾಳ ಚಂದ ಭಕ್ತಿ ಮಾಡಿರ ಅಂತ ತಿಳ್ಕೊಂಡು, ಯವ್ವ ನಿನ್ನ ಭಕ್ತಿಗೆ ಮೆಚ್ಚಿನ ಅಂತ ತಿಳ್ಕೊಂಡು ಕನಸಿನಾಗ ಬಂದು ಕೇಳಿದ್ರೆ ಏನಂತೀರಿ? ಬಂದ ಇವತ್ತ ಬಂದಾನ ಅಂತ ತಿಳ್ಕೊರಿ. ಅಕಸ್ಮಾತ್ ನೀವು ಮಲ್ಕೊಂಡಾಗ ಏನು ಕೇಳ್ತೀರಿ ನೀವು? ಯಪ್ಪ ಏನು ಕೇಳ್ಬೇಕು? ಒಂದು 20 ತೊಲಿ ಬಂಗಾರ, ಇದಕ್ಕಿಂತ ಹೆಚ್ಚಿಂದ ಏನು ಬಂಗಾರ ದುಬಾರಿ ಆಗೈತಿ, ಇದಕ್ಕಿಂತ ಹೆಚ್ಚಿಂದ ಏನು ಕೇಳ್ಬೇಕು? ಕೇಳತ್. ಅದಕ್ಕೆ ಶರಣರ ಏನಂತ ತಿಳ್ಕೊಂಡಂದ್ರೆ, ಆ ಒಬ್ಬ ಶಿವಯೋಗಿ ಅಂತಾನ, ನೋಡವ್ವ ನಿನ್ನ ಭಕ್ತಿ ಬಹಳ ಚಂದ ಭಕ್ತಿ ಮಾಡಿದಿ, ಇಷ್ಟು ವರ್ಷಗಳ ಪರ್ಯಂತರ ಮಾಡ್ಕೊತ ಬಂದಿದಿ, 80 ವರ್ಷ ಆಗೈತೆ, ನನಗೆ ಭಾಳ ನಿನ್ನ ಭಕ್ತಿ ಮೆಚ್ಕೊಂಡಿನಿ, ನಿನಗೇನು ಬೇಕು ಕೇಳೋ ಕೊಡ್ತೀನಿ ಅಂತ ತಿಳ್ಕೊಳೋದು. ಹಂಗಂದ ಬಳಿಕ ಮುದುಕಿ ಅಂತ, ಯಪ್ಪ ನನಗೇನು ಕೊಡೋದೈತೆ, ನನಗೇನು ಬ್ಯಾಡ ಅಂದ್ಲಕ್ಕಿ. ಹಂಗಂದ್ರೆ ಹೆಂಗವ? ನೀ ಇಷ್ಟು ಚಂದ ನನಗೆ ಮಡಿ ಉಡಿಲಿಂದ ಅಡುಗೆ ಮಾಡ್ಕೊಂಬಂದು ನನಗೆ ಭಕ್ತಿಯನ್ನು ಮಾಡ್ಕೊಂಬಂದು ಉಣಿಸಿದೆವ, ಒಬ್ಬ ಶಿವಯೋಗಿಗೆ ಉಣಿಸಿದಂದ ಬಳಿಕ ನಿನಗೇನಾದ್ರೂ ನಾನು ಕೊಡಬೇಕಂತ ತಿಳ್ಕೊಂಡು ಅನಿಸೈತೆ, ಕೊಡ್ತೀನಿ. ನನಗೇನೇನು ಬ್ಯಾಡಪ್ಪ, ಬಂಗಾರ ಬೇಡ, ಮತ್ತು ನನಗೆ ಆಸ್ತಿ ಬೇಡ, ನನಗೆ ಯಾವುದು ಬ್ಯಾಡಪ್ಪ, ನಿನ್ನ ಪಾದದಲ್ಲಿ ಶಿವ ಐಕ್ಯವಾಗುವಂಥ ಮುಕ್ತಿಯನ್ನು ಕೊಡು, ನನಗೆ ಇದೊಂದು ಬಿಟ್ಟು ನನಗೇನೂ ಬೇಡ ಅಂದ್ಲಾಕಿ. ನೋಡಿ ಹೆಂಗಿರ್ಬೇಕು? ನನಗೆ ಮೋಕ್ಷವನ್ನು ಕೊಡು, ಇದನ್ನು ಬಿಟ್ಟು ನನಗೇನು ಬೇಡ ಅಂದ ಬಳಿಕ ಶಿವಯೋಗಿ ಅಂತಾನ, ಆಯ್ತಾಯಿ ನೀ ಯಾವಾಗ ಭಕ್ತಿಯಿಂದ ನೀನು ಅಡಿಗೆಯನ್ನು ಮಾಡ್ಕೊಂಬಂದಿದ್ದಿ, ಮಡಿ ಉಡಿಲಿಂದ ಅಡಿಗೆ ಮಾಡ್ಕೊಂಬಂದು ಒಬ್ಬ ಶಿವಯೋಗಿ ಉಣಿಸಿದಂದ ಬಳಿಕ ನಾನು ಕುಳಿತುಕೊಂಡಿರುವಂಥ ಸ್ಥಾನ, ಅದು ಅಡಿಗೆ ಮಾಡಿಕೊಂಡು ಇವತ್ತು ಉಣಿಸಿರುವಂಥ ಸ್ಥಾನ ಏನಂತ ತಿಳ್ಕೊಂಡ್ರೆ, ಮಡಿಯಿಂದ ಎಡೆಯನ್ನು ತಂದು ನನಗೆ ಉಣಿಸಿರ್ತಕ್ಕಂಥ ಸ್ಥಳವೇ ಮುಂದೊಂದು ದಿನ ಎಡೆಯೂರು ಆಗಲಿ ಅಂತ ತಿಳ್ಕೊಂಡು ಆ ಶಿವಯೋಗಿ ಹೇಳ್ತಾನೆ. ಅದೇ ಎಡೆಯೂರು ಸಿದ್ಧಲಿಂಗೇಶ್ವರರು ಅಂತ ಕರೆದರು. ಯವ್ವ ನೋಡಿ ಹೆಂಗೈತಿ? ಮಡಿ ಹುಡಿಲಿಂದ ಅಡಿಗೆ ಮಾಡಿಕೊಂಡು ಒಬ್ಬ ಶಿವಯೋಗಿ ಉಣಿಸಿದ ಒಂದು ಪವಿತ್ರವಾದ ಸ್ಥಳವೇ ಇವತ್ತು ಕೈಲಾಸ. ಎಡೆಯೂರು ಅಂತ ಕರ್ಕೊಂಬರ್ತಾರೆ. ಎಡೆಯೂರು ಸಿದ್ಧಲಿಂಗೇಶ್ವರ. ಅದಕ್ಕೆ ಕೈಲಾಸ ಹುಡ್ಕೋಕೆ ಎಲ್ಲಿಯೂ ಹೋಗೋಕೆ ಬೇಡ ಅಂತ ತಿಳ್ಕೊಳೋದು. ಮಹಾತ್ಮರೇ ಭೂಮಿಯನ್ನು ಕೈಲಾಸ ಮಾಡಿದರು ಅಂತ ತಿಳ್ಕೊಂಡಂತಾರೆ. ಯವ್ವ ನಮ್ಮ ಮನೆಯಾಗ ನಮ್ಮ ಊರನ್ನು ಕೈಲಾಸ, ನಮ್ಮ ಮನೆಯಾಗ ಕೈಲಾಸವನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಯಾರ ಮನಸ್ಸು ಏನಂತ ತಿಳ್ಕೊಂಡ್ರೆ, ವೈಮನಸ್ಸಿತ್ತು ಅಂತ ತಿಳ್ಕೊಂಡ್ರೆ ಅಲ್ಲಿ ನರಕ ಇರ್ತೈತಿ. ವೈಮನಸ್ಸು ಹುಟ್ಟಿತೆ ಅಲ್ಲಿ ನರಕ ಬರ್ತೈತೆ. ಮತ್ತು ವೈಮನಸ್ಸು ಇಲ್ಲದ ಒಂದು ಮನೆ, ವೈಮನಸ್ಸುಗಳ ಇಲ್ಲದ ಇರ್ತಕ್ಕಂಥ ಮನೆ ಏನೈತಿಲ್ಲ, ಸ್ವರ್ಗದಂತಿರುವಂಥ ಮನೆ. ಸ್ವರ್ಗದಂತಿರುವಂಥ ಮನೆ. ಅದಕ್ಕೆ ಆ ಮನೆಯನ್ನು ಕೂಡ ಕೈಲಾಸ ಮಾಡ್ಕೊಳಕ್ಕೆ ಬರ್ತೈತೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವರ್ಗ ಅಂದ್ರೆ ಎಲ್ಲಿ ಸಿಗಂಗಿಲ್ಲ, ನರಕ ಅಂದ್ರೆ ಎಲ್ಲಿ ಇಲ್ಲ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವ ಹಾಗೆ ಶರಣರು ಹೇಳುವ ಹಾಗೆ ಹೇಳ್ಕೊಂಡು ಬರ್ತಾರೆ. ಆದರೆ ನಮ್ಮ ಮನೆಯೊಳಗೆ ಹೆಂಗಿರಬೇಕು? ನಾವು ನಡೆ ನುಡಿಗಳು ಚೆನ್ನಾಗಿರಬೇಕು. ನಾವು ಭೇದ ಭಾವ ಮಾಡಿದ್ವಿ ಅಂತ ತಿಳ್ಕೊಂಡು ಜಗಳ ಬರ್ತೈತಿ. ಜಗಳ ಬಂತ ಅಂತ ತಿಳ್ಕೊಂಡ್ರೆ ಅಲ್ಲಿ ದುಃಖ ಬರ್ತೈತಿ. ದುಃಖ ಹಾತ ಅಂತ ತಿಳ್ಕೊಂಡು ಮನೆಯೊಳಗೆ ನರಕ ಚಲುವಾಕೈತಿ.
ಅದೇ ನರಕ ಅಂತ ತಿಳ್ಕೋಬೇಕು. ಮನೆಯಾಗ ಹೊಸ್ದಾಗಿ ಮದುವೆ ಮಾಡಿ ತಂದೆ ಆದವನು ಏನು ಮಾಡಿದ, ಮಗಳನ್ನು ಮದುವೆ ಮಾಡಿ ಕೊಟ್ಟ. ತಂದೆ ಆದವನು ಮಗಳನ್ನು ಮದುವೆ ಮಾಡಿ ಕೊಟ್ಟ ಬಳಿಕ ಏನಂತ ತಿಳ್ಕೊಂಡಂದ್ರೆ, ಇನ್ನು ಗಂಡನ ಮನೆಗೆ ಹೋಗೋ ಮುಂದೆ 2 ಮಾತುಗಳನ್ನು ಹೇಳಿ ಕಳಿಸಿದ. ತಾಯಿ ಬೇರೆ ತೀರ್ಕೊಂಡಿದ್ಲಂತ. ತಾಯಿ ತೀರ್ಕೊಂಡ ಬಳಿಕ ತಂದೆ ಒಬ್ಬನೇ ಅವನು ಏನಂತ ತಿಳ್ಕೊಂಡಂದ ಮಗಳಿಗೆ ಹೇಳಿ ಕಳಿಸಿದ, ನೋಡು ಮಗಳ, ಹೋಗ್ಬೇಕಾದ್ರೆ ಗಂಡನ ಮನೆ ಒಳಗೆ ಚೆಂದಾಗಿರ್ಬೇಕು. ನೀನು ಗಂಡನ ಮನೆ ಒಳಗೆ ಭಾಳ ಚೆಂದಾಗಿರ್ಬೇಕವ. ಅತ್ತೆ ಮಾವರನ್ನು ತಂದೆ ತಾಯಿ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಹೋಗು, ಗಂಡ ಪತಿದೇವರನ್ನು ತಿಳ್ಕೊಂಡು ಭಾವಿಸ್ಕೊಂಡು ಹೋಗು ಅಂತ ತಿಳ್ಕೊಂಡು ಚಲೋ 2 ಮಾತುಗಳನ್ನು ಹೇಳಿ ಕಳಿಸ್ತಿತ್ತು. ಹಂಗೆ ತಂದೆ ಆದವನು ಏನು ಮಾಡಿದ, 2 ಮಾತುಗಳನ್ನು ಗಂಡನ ಮನೆಗೆ ಹೋಗಬೇಕಾದ್ರೆ ಹೇಳಿ ಕಳಿಸ್ತು. ಅನ್ನಂಗಿಲ್ಲ ಇವು ಗಂಡನ ಮನೆಗೆ ಹೊಂಟಾಳ ಅಂತಾರೆ, ಅನ್ನಂಗಿಲ್ಲ. ಎದಕ್ಕಂತಾರೆ ಹೊಂಟಾಳ ಅಂತೇಳಿ ಅನ್ನಂಗಿಲ್ಲ. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾರೆ ಒಂದು ಮಾತು ಅಂತೀರಿ ನೀವು, ಏನಂತ? ನಡಿಯಾಕೆ ಹೊಂಟಾಳ ಅಂತಿರಲಿ. ಈ ಕಡೆ ನಡಿಯಾಕೆ ಹೊಂಟಾಳ ಅಂತಾರೆ. ನಮ್ಮ ಕಡೆನ ಅಂತಾರೆ, ನಿಮ್ಮ ಕಡೆನ ಅಂತಾರೆ. ಇವು ಅನ್ನಂಗಿಲ್ಲ ಅಂತಾರಿಲ್ರಿ. ಹ್ಞೂ ಹೊರನ್ರಿ ನಡಿಯಾಕೆ ಹೊಂಟಾಳ ಅಂತಾರೆ. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋ ಮುಂದೆ ಏನಂತಾರೆ? ನಡಿಯಾಕೆ ಹೊಂಟಾಳ ಅಂತಾರೆ. ಮತ್ತು ನಿಮ್ಗೆ ತವ್ರ ಮನೆಗೆ ಇದ್ದ ನಡಿಯಕ್ಕೆ ಬರ್ತಿದ್ದಿಲ್ಲನ? ಹಾಂ, ಮತ್ತು ಹಂಗ್ಯಾಕಂತಾರೆ ನಡಿಯಾಕೆ ಹೊಂಟಾಳ ಅಂತೇಳಿ? ಮತ್ತು ನಿಮಗೆ ತವ್ರ ಮನೆಗಿದ್ದ ನಡಿಯಕ್ಕೆ ಬಂದಿದ್ದಿಲ್ಲನ? ನೀವು ತವ್ರ ಮನೆಯೊಳಗೆ ಹುಟ್ಟಿ ಬೆಳೆದಿರುವಂಥ ಮನೆ, ಆ ಮನೆಯೊಳಗೆ ಇರಬೇಕಾದ್ರೆ ಅಲ್ಲಿ ನಡೆದಿರ್ತಕ್ಕಂಥ ನಡೆನೇ ಬೇರೆ. ಅಲ್ಲಿ ತಂದೆ ತಾಯಿ ಬಂಧು ಬಳಗ ಹಿಂದಿದ್ದವ್ರು ಮುಂದಿದ್ದವ್ರು ಎಲ್ಲರೂ ಇರ್ತಾರೆ. ಆದರೆ ಗಂಡನ ಮನೆಗೆ ಹೋದ ಬಳಿಕ ಅಲ್ಲಿ ಒಬ್ಬರು ಬೇರೆ ಇರ್ತಾರೆ. ಅತ್ತೆ ಮಾವ ಇರ್ತಾನೆ, ಗಂಡ ಇರ್ತಾನೆ, ನಾದಿನಿ ಇರ್ತಾಳೆ, ಮೈದನ ಇರ್ತಾರೆ, ನಗೆಣ್ಯರು ಇರ್ತಾರೆ, ಅವರೆಲ್ಲರೂ ಇರ್ತಾರೆ. ಅದಕ್ಕೆ ಅಲ್ಲಿರುವಂಥ ಪ್ರಪಂಚನೇ ಬೇರೆ ಆಕೈತೆ, ಜೀವನ ಬೇರೆ ಆಕೈತೆ. ಅದಕ್ಕೆ ಅವ್ರು ಏನಂತಾರೆ, ಇಲ್ಲಿ ನಡೆಯೋದು ಬೇರೆವಾ, ಇಲ್ಲಿ ನಡೆದಂಗೆ ಅಲ್ಲಿ ನಡಿಬೇಡ, ಅದಕ್ಕೆ ನೀನು ನಡಿ ಅಂತ ತಿಳ್ಕೊಂಡಂದ್ರು. ಒಳ್ಳೆಯ ರೀತಿ ಒಳಗೆ ನಡಿ ಅಂತ ತಿಳ್ಕೊಂಡಂತಾರ. ಹಂಗಲ್ಲಿ ಏನಂತ ತಿಳ್ಕೊಂಡಂದ್ರೆ, ತಂದೆಯಾದವನು 2 ಮಾತುಗಳನ್ನು ಹೇಳಿ ಕಳಿಸಿ ಗಂಡನ ಮನೆಗೆ ಹೋದ ಬಳಿಕ ಚಲೋ ಮನೆಯವಾದ ಅದು ಮನೆ ಏನಂತ ತಿಳ್ಕೊಂಡಂದ್ರೆ ಸ್ವರ್ಗದಂತಿರುವಂಥ ಮನೆ. ನಿನ್ನ ಹತ್ತಿ ಮಾವ ಗಂಡ ಭಾಳ ಚಲೋದರ ಅಂತ ತಿಳ್ಕೊಂಡು ಮದುವೆ ಮಾಡಿ ಕೊಟ್ಟ ಬಳಿಕ 3 ತಿಂಗಳಾಯ್ತು ರೀ, ಜಗಳ ಪ್ರಾರಂಭ ಆತು. ಹತ್ತಿ ಬೈಯಾಕತ್ತಿಲ್ಲು, ಎಂಥವಳು ಬಂದು ನನ್ನ ಮನೆಗೆ ಅಂತ ತಿಳ್ಕೊಂಡು ಹತ್ತಿ ಬೈಯಾಕತ್ತಿಲ್ಲು. ಆಕೆ ಸೊಸೆ ಅನ್ನಕತ್ತಿಲ್ಲು, ನನ್ನ ಅಪ್ಪ ನನಗೆ ಎಂಥವ ಮನೆ ಕೊಟ್ಟನಲ್ಲ ಅಂತ ತಿಳ್ಕೊಂಡು ಆಕೆ ಅನ್ನಕತ್ತಿಲ್ಲು. ಇವನು ಜಗಳ ಆಗಕತ್ತು, ಅತ್ತೆ ಸೊಸೆಗೆ ಇಬ್ಬರಿಗೂ ಜಗಳ ಆಗಕತ್ತು. ಅವಾಗ ಜಗಳ ಮಾಡಿದ್ಗಿಟ್ಲ ಗಂಡನೂ ಕೂಡ ಏನು ಮಾಡ್ದ, ಅವನು ಜಗಳ ಆಡಕತ್ತಿದ. ಅವಾಗ ಅನ್ನಕತ್ತಿಲ್ಲ ಆಕಿ, ನಮ್ಮಪ್ಪ ನನಗೆ ಎಂಥ ಮನೆ ಕೊಟ್ಟನಲ್ಲ ಅಂತ. ಎಂಥ ಮನೆ ಕೊಟ್ಟನಲ್ಲ ಅಂತ ತಿಳ್ಕೊಂಡು ದುಃಖಿಸ್ದಳಾಗಿ ಏನು ಮಾಡಿದ್ಲು, ಅವ್ರ ಅಪ್ಪನ ಹತ್ರ ಬಂದ್ಲಂತ. ಅವ್ರ ಅಪ್ಪನ ಹತ್ರ ಬಂದಕ್ಕೆ ಅನ್ನಕತ್ತಿಲ್ಲಂತ. ಏನಂತ, ಯಪ್ಪ ಎಂಥ ಮನೆ ಕೊಟ್ಟಿವಪ್ಪ, ನಾ ಇರುವಂಥವಳು ಒಬ್ಬಳೇ ಒಬ್ಬ ಮಗಳು, ಆದರೆ ಎಂಥ ಮನೆ ಕೊಟ್ಟಿ ಅಂತ ತಿಳ್ಕೊಂಡ್ರೆ ಅದು ಮನೆಯಲ್ಲ, ಅದು ನರಕದಂತಿರುವಂಥ ಮನೆ ಇದೆ. ಒಂದು ಕ್ಷಣ ನನಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆ ಮನೆ ಒಳಗೆ ನಾನು ಇರೋಕ್ಕಾಗಂಗಿಲ್ಲ, ನಾನು ಆ ಮನೆಗೆ ಹೋಗಂಗಿಲ್ಲ ಅಂತ ತಿಳ್ಕೊಂಡಂದ್ಲು. ಆವಾಗ ತಂದೆ ಬುದ್ಧಿವಂತಿದ್ದ, ಇಲ್ಲಿ ಮಗಳ ಹೋಗಬೇಕು ನೀನು, ಯಾಕಂದ್ರೆ ಗಂಡನ ಮನೆಗೆ ಹೋಗಬೇಕು. ಕಷ್ಟಗಳು ಬರೋದು ಸಹಜ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗಬೇಕಂದ್ರೆ ಕಷ್ಟಗಳನ್ನು ಸಹಿಸ್ಕೋಬೇಕಂತ. ಕಷ್ಟಗಳನ್ನು ಸಹಿಸ್ಕೊಂಡಾಗ ಮಾತ್ರ ನೀವು ಮನೆಗೆ ಮಲ್ಲಿಗೆ ಆಗ್ತೀರಿ, ಇಲ್ಲಾಂದ್ರೆ ಆಗೋಕ್ಕೆ ಸಾಧ್ಯವೇ ಇಲ್ಲ. ತಂದೆಯಾದವನು ಮಗಳಿಗೆ ಹೇಳಿ ಕಳಿಸ್ತಾನೆ, ನೋಡಮ್ಮ ಹೋಗು ಅಲ್ಲಿ ಮನೆಗೆ ಅಂದ್ರೆ. ಹೋಗಲ್ಲ ಅಂದ್ಲಕ್ಕಿ. ಏನಂದ್ರಿವ? ಹೋಗಲ್ಲ ಅಂದ್ಲು. ಇಲ್ಲಮ್ಮ ಹೋಗಬೇಕು, ನೀನು ಅಲ್ಲಿಗೆ ಆ ಮನೆ ಒಳಗೆ ಇರಬೇಕು ಅಂತ ತಿಳ್ಕೊಂಡು 2 ಮಾತುಗಳನ್ನು ಹೇಳಿದ ಬಳಿಕನೂ ಕೂಡ ಅಂತಾಳ, ನಾನು ಈಗ ಹೋಗಂಗಿಲ್ಲ ಅಂದ್ಲಕ್ಕಿ. ಮತ್ತು ಯಾವಾಗ ಹೋಗಿದ್ದಿ? ನಮ್ಮ ಅತ್ತೆ ಸತ್ತರ ಹೊಕ್ಕಿನಿ, ಇಲ್ಲ ಹೋಗಂಗಿಲ್ಲ ಅಂದ್ಲಕ್ಕಿ. ಅವ ಅಂದ, ನಿಮ್ಮ ಅತ್ತೆ ಸಾಯ್ಬೇಕಿಲ್ಲ ಅಂದ. ಹೌದಪ್ಪ, ನಮ್ಮ ಅತ್ತೆ ಸಾಯ್ಬೇಕು. ಹಂಗಾರೆ ಅವ ಡಾಕ್ಟ್ರ್ ಇದ್ದ. ನೋಡುವ, ನಾವೊಂದು 30 ಗುಳಿಗೆ ಕೊಡ್ತೀನಿ, ದಿನ 1 ಗುಳಿಗೆ ಹಾಕು, 30 ಗುಳಿಗೆ ಹಾಗಾದ್ರೆ ನಿಮ್ಮ ಅತ್ತೆ ಸಾಯ್ತಾಳ ಅಂದ. ಚಲೋ ಹೇಳಕತ್ತಿರಲ್ರಿ ಅಂದ್ರೆ. ಹಂಗಂದ ಬಳಿಕ ಡಾಕ್ಟ್ರ್ ಹೇಳಿದ, 30 ಗುಳಿಗೆ ಕೊಟ್ಟು ಕಳಿಸಿದ, ದಿನ 1 ಹಾಕ್ಬೇಕು ಗುಳಿಗೆನ. ಆದರೆ ಈ ಗುಳಿಗೆ ಹಾಕ್ಬೇಕಾದ್ರೆ ಹೆಂಗೆ, ಒಟ್ಟು ನಿಮ್ಮ ಅತ್ತಿಗೆ ಗೊತ್ತಾಗಲಾರ್ದಂಗೆ ಈ ಗುಳಿಗೆ ಹಾಕು. 30 ಗುಳಿಗೆ ಹಾಕೋದ್ರಾಗ ಏನಂತ ತಿಳ್ಕೊಂಡ್ರೆ ನಿಮ್ಮ ಅತ್ತೆ ಸಾಯ್ತಾಳೆ, ನೀವು ಆರಾಮಾಗಿರಂತೆ. ಈ ಗುಳಿಗೆಯನ್ನು ಹಾಕಬೇಕಾದ್ರೆ ಇಷ್ಟು ಪ್ರೇಮದಿಂದ ಹಾಕ್ಬೇಕಲ್ಲ, ನಿಮ್ಮ ಅತ್ತಿಗೆ ಗೊತ್ತಾಗಿರಬಾರ್ದು, ಹಂಗೆ ಹಾಕ್ಬೇಕು. ಆಯ್ತು ಅಂತ ತಿಳ್ಕೊಂಡು 30 ಗುಳಿಗೆ ಎಸ್ಕೊಂಡು ಬಂದ್ಲು. ಸಾಯಂಕಾಲ ಬೆಳಗ್ಗೆ ಹೋಗಿದ್ಲು, ಸಾಯಂಕಾಲ ಹೊಳ್ಳಿ ಬಂದ್ಲು, ಕಟ್ಟಿ ಮೇಲೆ ಹತ್ತಿ ಕೂತಿದ್ಲಂತ. ನೋಡಿದ್ಲು, ಬರುವುದನ್ನು ನೋಡಿ ಯವ್ವ ಅಂದ್ಲಾಕಿ. ಬಂತಿದ್ದು ರಾಕ್ಷಸಿ ಅಂದ್ಲಾಕಿ. ಮತ್ತೆ ಹಾಕಿ ಹತ್ತಿ ಅನ್ನಕತ್ತಿದ್ಲು. ಬಂತ ಬಾ ಯವ್ವ ಇದು ಮತ್ತೆ ಅಂತ ತಿಳ್ಕೊಂಡಂದು ಬಡ ಒಳಗೆ ಹೋದ್ಲು.
ಕಸ ಮಾಡಿದ್ಲು, ಮುಸುರಿ ಮಾಡಿದ ಬಳಿಕ ಮನೆ ಮುಂದೆ ರಂಗೋಲಿ ಹಾಕಿ ಗಂಡಗೆ ಹೊಲಕ್ಕೆ ಹೋಗಿದ್ದ ಬರೋದ್ರಾಗೆಲ್ಲ ಅಡುಗೆ ತಯಾರು ಮಾಡಿದ ಬಳಿಕ ಊಟಕ್ಕೆ ಕೊಟ್ಟು ಬಳಿಕ ಬೆಳಗ್ಗೆ 6 ಗಂಟೆ ಆಗಿದ್ದಿಲ್ಲ, ಇನ್ನೂ ಹತ್ತಿ ಮಲ್ಕೊಂಡಿದ್ಲು. ಅತ್ತೆಯವರ ಎದ್ದೇಳ್ರಿ ಬೆಡ್ ಟೀ ತಂದೀನಿ ಅಂದ್ಲಾಕಿ. ಯಪ್ಪ ಏನಿದು ನಿನ್ನೆ ತವ್ರ ಮನೆಗೆ ಹೋಗಿ ಬಂದಾಳ, ಏನು ಒಳ್ಳೆ ಬುದ್ಧಿ ಬಂದೈತಿ ಆಗ್ಲವ ಅಂತ ತಿಳ್ಕೊಂಡು ಹಾಸಿಗೆ ಕುಂತ್ಕೊಂಡು. ಬೆಡ್ ಟೀ ಅಂದ್ರೆ ಏನು ರೀ? ಬೆಡ್ ಅಂದ್ರೆ ಹಾಸಿಗೆ ಕುಂತ್ಕೊಂಡು ಚಹಾ ಕುಡಿಯೋದಕ್ಕೆ ಬೆಡ್ ಕಾಫಿ ಬೆಡ್ ಟೀ ಅಂತಾರೆ. ನೋಡ್ರಿ ನಮ್ಮ ಸಂಸ್ಕೃತಿ ಪಾರ್ಯನಕ್ಕೆ ಬಂದ್ಬಿಟ್ಟೈತಿ. ಈಗ ಅವರೆಲ್ಲ ಪಾರ್ಯನರ ಹಾಸಿಗೆ ಕುಂತು ಚಹಾ ಕುಡಿತಾರೆ, ಅದಕ್ಕೆ ಅದನ್ನು ನಮಗೆ ಬಂದ್ಬಿಟ್ಟೈತಿ. ಈಗ ಅದು ನಾವು ಮುಖ ತೊಳ್ಯಾರ್ದಾಗ ನಾವೆಲ್ಲರೂ ರುದ್ರಮುನೀಶ್ವರ ಪರಮ ಭಕ್ತರು ಹೌದಲ್ರಿ. ಅವರ ಬೆಕ್ಕದರ ಆಚಾರ ಅವ್ರು ಅನಾಚಾರ ಮಾಡಲಿ ಬ್ಯಾಡ ಅನ್ನಂಗಿಲ್ಲ. ನಾವು ಹಡಗಲಿ ಗ್ರಾಮದಾಗ ರುದ್ರಮುನೀಶ್ವರ ಪರಮ ಭಕ್ತರಿದ್ದೀವಿ. ಒಂದು ಬಳಿಕ ನೆನಪಿರಲಿ, ಬೆಳಗ್ಗೆ ಎದ್ದ ಬಳಿಕ ಮುಖ ಮಾರ್ಜನೆ ಮಾಡ್ಕೋಬೇಕು, ವಿಭೂತಿಯನ್ನು ಧರಿಸಿದ ಬಳಿಕ ನಾವು ಚಹಾ ಕುಡಿಬೇಕಂತ ತಿಳ್ಕೊಂಡು ನೀವೆಲ್ಲರೂ ನಿರ್ಧಾರ ಮಾಡ್ಬೇಕು ಶರಣರ. ಅಂಥ ಒಂದು ಆಚಾರ ಇಟ್ಕೊಂಬರ್ಬೇಕು ನೀವೆಲ್ಲರೂ. ಅದಕ್ಕೆ ಮುಖ ಮಾರ್ಜನೆಯನ್ನು ಮಾಡಲಾರದೆ ನಾವು ಯಾರೂ ಕೂಡ ಚಹಾ ಕುಡಿಬಾರ್ದು. ನಾವು ಪರಮ ಭಕ್ತರದೀವಿ, ಯಾರ್ಯಾರೋ ಕುಡಿಯೋಲಕ್ಕ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಾವೆಲ್ಲರೂ ತಿಳ್ಕೋಬೇಕು ಏನಂತ, ರುದ್ರಮುನೀಶ್ವರ ಪರಮ ಭಕ್ತರಿದ್ದೀವಿ ರೀ. ಒಂದಿಷ್ಟು ಹಾಲು ತಿಕ್ಕಿ ಮುಖಮಾರ್ಜನೆ ಮಾಡಿಕೊಂಡು ಒಂದಿಷ್ಟು ವಿಭೂತಿ ಹಣಿ ಮೇಲೆ ವಿಭೂತಿಯನ್ನು ಧರಿಸ್ಕೊಂಡು ಬಳಿಕ ನಾವು ಚಹಾ ಕುಡಿತೀರಪ್ಪರ ಅಂತ ತಿಳ್ಕೊಳಬೇಕು. ನಮ್ಮ ಧರ್ಮ, ನಮ್ಮ ಸಂಪ್ರದಾಯ, ನಮ್ಮ ಆಚಾರಗಳನ್ನ ಬಿಡಬಾರ್ದು. ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಆತಿನ ಹಾಸಿಗೆ ಕೂತ್ಕೊಂಡಿದ್ದು ಚಹಾ ಮಾಡಿಕೊಟ್ಲು. ಅವಾಗ ಆಯ್ಕೆ ಅಂದ್ಲು, ಯಪ್ಪ ಶಿವ ನಿನ್ನ ಹಿಂಗೆ ಹೋಗಿ ಬಂದಾಳ, ಭಾಳ ಚಲೋ ಆತಂತ ತಿಳ್ಕೊಂಡು ಅಂದು ಹಾಸಿಗೆ ಕೂತ್ಕೊಂಡಿದ್ಲು. ಕುಂದ್ರವ್ರಾಗ ಮತ್ತು ನೀರು ಕಾಯಿಸಿದ್ಲು. ಅತ್ತೆಯವ್ರ ಸ್ನಾನಕ್ಕೆ ನೀರು ಕಾಯಿಸಿನಿ ಬರ್ರಿ ಅಂದ್ಲು. ಯಪ್ಪ ಅನ್ಲಕ್ಕಿ, ಏನಿದು ನಿನ್ನ ಹಿಂಗೆ ಹೋಗಿ ಬಂದಾಳ ಅಂದು ಏನು ಬಾಯ್ತು ಬಿಡು ಅಂತ ತಿಳ್ಕೊ ಬಂದಿವಾಗರ ಅಂತ ತಿಳ್ಕೊಂಡು ಹೋಗಿ ಸ್ನಾನ ಮಾಡಿ ಹಿಂಗೆ ಬರೋದ್ರಾಗ ಉಪ್ಪಿಟ್ಟು ಮಾಡಿ ಬರ್ರಿ ಅತ್ತಿ ಅಂತ ತಿಳ್ಕೊಂಡು ಅಂದ್ಲು. ಯಪ್ಪ ಎಷ್ಟು ಜೀವ ಮಾಡಕತ್ತೈತಲ್ಲ ಅಂತ ತಿಳ್ಕೊಂಡು ಅಂದು ಏನು ಮಾಡಿದ್ಲು, ಉಪ್ಪಿಟ್ಟು ಕೊಟ್ಲು. ಉಪ್ಪಿಟ್ಟಿನ್ಯಾಕೆ ಏನು ಮಾಡಿದ್ಲವ, ಒಂದು ಗುಳಿಗೆ ಹೋಗದ್ಲು, ಒಂದು ಗುಳಿಗೆ ಹಾಕಿದ್ಲು. ಆಕೆಗೆ ಗೊತ್ತಾಗಲಿಲ್ಲ. ಒಂದು ಗೋಳಿಗಿತ್ತು ಏನೋ ಬಿಡು ಭಾಳ ಪ್ರೀತಿಯಿಂದ ಕೊಡತ್ತು. ಉಪ್ಪಿಟ್ಟು ತಿಂದ್ಲು. 1 ದಿನ ನಡೀತಿ, 2 ದಿನ ನಡೀತಿ, 8 ದಿನ ಆತು, 15 ದಿನ ಹಿಂಗೆ ನಡೀತಿದ್ದು. 15 ದಿನಗಳಾದ ಬಳಿಕ ಏನಾತಂತ ತಿಳ್ಕೊಂಡು ಅಂದ್ರೆ ಅತ್ತಿಯ ಮನಸ್ಸು ಪರಿವರ್ತನೆ ಆತ್ರಿ. ಅತ್ತಿಯ ಮನಸ್ಸು ಪರಿವರ್ತನೆ ಆಗಿ ಏನಂತಾಳ, ಅಯ್ಯೋ ಶಿವ 15 ದಿನ ಆತು ನಮ್ಮ ಸೊಸಿ ಇಷ್ಟು ಬಡದಾಡಿ ಮಾಡಾಕತ್ತಿದ, ನಾನು ಒಂದು ಕೆಲಸನೂ ಕೂಡ ಮಾಡವಲ್ಲೇ, ಬೆಳಗ್ಗೆ ಎದ್ದ ಬಳಿಕ ನಾನಾ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ್ಲು, ಸೊಸಿ ಹೇಳೋಕ್ಕಿಂತ ಮೊದಲ ಅತ್ತಿ ಎದ್ಲಲ್ರಿ. ಹತ್ತಿ ಎದ್ಲು. ಅವಾಗೇನಾಯ್ತು, ಎದ್ದೇಳದ್ರಾಗ ಸೊಸಿ ಎದ್ಲು. ನಮ್ಮ ಹತ್ತಿ ಎದ್ದು ಇವತ್ತು ಅಂದ್ಲು. ಆಯ್ ಕಸ ಮುಸುರಿ ಎಲ್ಲ ಮಾಡಾಕತ್ತಿದ್ಲು, ಅಡುಗೆ ಆಯ್ಕೆ ಮಾಡಾಕತ್ತಿದ್ಲು. ನಾ ಹೆಂಗೆ ಗುಳಿಗೆ ಹಾಕ್ಲಿ ಅಂದ್ಲಕ್ಕಿ. ನಾ ಹೆಂಗೆ ಗುಳಿಗೆ ಹಾಕ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಾಕತ್ತಿದ್ಲು. ಹಂಗೂ ಹಿಂಗೂ ಮಾಡಿ ಮತ್ತೊಂದು ಗುಳಿಗೆ ಹೊಗದಾಳ್ರಿ. 20 ಗುಳಿಗೆ ಹೋಗೋದು ಬಳಿಕ ಏನಾಯ್ತು, ಅತ್ತಿ ಮನಸ್ಸು ಪರಿವರ್ತನೆ ಆಗಿತ್ತು ಕರೆ. ಆದ್ರೆ 20 ಗುಳಿಗೆ ಹಾಕೋದ್ರಾಗ ಸೊಸಿ ಮನಸ್ಸೂ ಕೂಡ ಪರಿವರ್ತನೆ ಆಯ್ತು. ಸೊಸಿ ಮನಸ್ಸೂ ಕೂಡ ಪರಿವರ್ತನೆ ಆಗ್ಯದ. ಅವಾಗಂತಾಳ ಸೊಸಿ ಅಂತಾಳ, ನಾನು ಹುಟ್ಟಿದಾಗ ನನ್ನ ತಾಯಿಯನ್ನು ನೋಡಿಲ್ಲ, ನಾ ತಾಯಿ ಕಳ್ಕೊಂಡವಳು. ನಾನು ತಾಯಿಯನ್ನು ನೋಡಿಲ್ಲ, ತಾಯಿ ಕಳ್ಕೊಂಡವಳು. ಅದಕ್ಕೆ ನನ್ನ ಅತ್ತಿಯ ರೂಪದಾಗ ನನ್ನ ತಾಯಿಯನ್ನು ಕಾಣಕತ್ತೀನಿ. 20 ಗುಳಿಗೆ ಹಾಕೀನಿ, ಇನ್ನು 10 ಗುಳಿಗೆ ಹಾಕಿದ್ರೆ ನಮ್ಮ ಅತ್ತಿ ಸಾಯ್ತಾಳ, ನಾನು ಗುಳಿಗೆ ಹಾಕಂಗಿಲ್ಲ ಅಂದ್ಲಕ್ಕಿ. ಗುಳಿಗೆ ಹಾಕಂಗಿಲ್ಲ, 20 ಗುಳಿಗೆ ಹಾಕೀನಿ. ಈಗ ಸ್ಲೋ ಫೈಸನ್ ಟ್ಯಾಬ್ಲೆಟ್ಸ್ ಕೊಟ್ಟೀನಿ, ಮತ್ತು 20 ಗುಳಿಗೆ ಪರಿಣಾಮ ಏನಾದರೂ ಹೆಚ್ಚು ಕಡಿಮೆ ನಮ್ಮ ಮತ್ತೆ ಸಾಯಬಾರ್ದಂತ ತಿಳ್ಕೊಂಡು ಏನು ಮಾಡ್ತಾಳ, ಯಾರಿಗೆ ಹೇಳಾರ್ದಂಗೆ ತಂದೆ ಹತ್ರ ಓಡಿ ಬಂದ್ಲಂತ. ತಂದೆ ಹತ್ರ ಓಡಿ ಬಂದಕ್ಕೆ ಯಪ್ಪ ಅಂದ್ಲು. ಯಾಕವ ಮತ್ತೆ ಯಾಕೆ ಬಂದಿ? ಯಪ್ಪ ಅವತ್ತು ಬಂದಾಗ ಅದು ಮನೆ ಎಲ್ಲ ಅದು ನರಕದಂತಿರುವಂಥ ಮನೆ ಅಂತ ತಿಳ್ಕೊಂಡು ಅಂದಿದ್ಯಪ್ಪ. ಇವತ್ತು ಅದು ಮನೆ ಹೇಗಿದೆ ಅಂತ ತಿಳ್ಕೊಂಡ್ರೆ ಸ್ವರ್ಗದಂತಿರುವಂಥ ಮನೆ ಇದೆ. ನನ್ನ ಅತ್ತಿ ಎಲ್ಲ ನನ್ನ ತಾಯಿಯ ರೂಪವನ್ನು ನನ್ನ ಅತ್ತಿ ಮುಖದಾಗ ಕಾಣಕತ್ತೀನಿ. ನನ್ನ ಅತ್ತಿಯನ್ನು ಹೇಗಾದರೂ ಮಾಡಿ ಉಳಿಸಿಕೊಡು, ನಮ್ಮ ಅತ್ತಿಯನ್ನು ಉಳಿಸಿಕೊಡು. ನಾನೀಗ 10 ಗುಳಿಗೆ ಹಾಕಂಗಿಲ್ಲ, 20 ಗುಳಿಗೆ ಹಾಕಿನಿ, ಸ್ಲೋ ಫೈಸನ್ ಟ್ಯಾಬ್ಲೆಟ್ಸ್ ಅಂತ ತಿಳ್ಕೊಂಡು ಹೇಳಿಕೊಟ್ಟಿದ್ದಿ. ಆದ್ರೆ ಇನ್ನು 10 ಗುಳಿಗೆ ಹಾಕಿರ ಮತ್ತೆ ಸಾಯ್ತಾಳೆ, ನಾ ಹಾಕಂಗಿಲ್ಲ, ನಮ್ಮ ಅತ್ತಿಯನ್ನು ಹೆಂಗಾರ ಮಾಡಿ ಉಳಿಸ್ಕೊಂಡು ನೀನು ಅಂತ ತಿಳ್ಕೊಂಡು ಬೇಡ್ಕೊಳಕತ್ತಿಲ್ಲು. ಅತ್ತೆ ಸೊಸಿ ಮನಸ್ಸು ಪರಿವರ್ತನೆ ಆಗಿತ್ತು. ಅವಾಗ ಡಾಕ್ಟ್ರ್ ಅಂದ, ನೋಡಮ್ಮ ನಾನೊಬ್ಬ ಡಾಕ್ಟ್ರಾಗಿ ನಾನು ಕೂಡ ಸಾಯುವಂಥ ಗುಳಿಗೆ ಯಾರೂ ಕೂಡ ಕೊಡಂಗಿಲ್ಲ. ನಾ ಕೊಟ್ಟಿರುವಂಥ ಗುಳಿಗೆ ಸಾಯೋ ಗುಳಿಗೆಲ್ಲ. ಮತ್ತು ಅವು ಯಾವುವು ಅದಾವ ಅಂದ್ರೆ B ಕಾಂಪ್ಲೆಕ್ಸ್ ಗುಳಿಗೆ ಅದಾವ, ನಿಮ್ಮ ಮತ್ತೆ ಸಾಯಂಗಿಲ್ಲ ಹೋಗ. ಅವಾಗ ಬಂದು ಅದಕ್ಕೆ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳಕ್ಕೆ ಬರ್ತದ್ರಿ ಶರಣರ. ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನಮ್ಮ ಮನೆ ಅತ್ತಿ ಸೊಸೆ ಮನೆಯೊಳಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆಂದಾಗಿ ನಕ್ಕೊಂತ ಹಾಡ್ಕೊಂತ ಯಾರ ಮನೆ ಒಳಗೆ ನಗುವಿನ ತುಂಬ್ಯಾದೋ ಆ ಮನೆ ಯಾವಾಗಲೂ ಕೂಡ ಸ್ವರ್ಗದಂತಿರುವಂಥ ಮನೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಎಲ್ಲಿ ಹುಡುಕಕ್ಕೆ ಹೋಗೋದ ಬೇಡ ಮನೆಯನ್ನು, ಸ್ವರ್ಗದಂತಿರುವಂಥ ಮನೆ ಅಂತ ಕರೀತಾರೆ.
ಅದಕ್ಕೆ ಸ್ವರ್ಗದ ಪರಿಕಲ್ಪನೆಗಳು ನಮಗೂ ನಿಮಗೆಲ್ಲರಿಗೂ ಹೇಳ್ಕೊಂಡು ಬರುವ ಹಾಗೆ ಕೈಲಾಸದಲ್ಲಿ ಏನಂತ ತಿಳ್ಕೊಂಡ್ರೆ ನಾರದ ಹೇಳಿದ, ನೀನು ಹೋಗ್ಬೇಕಂತ ತಿಳ್ಕೊಂಡು ಪರಮಾತ್ಮಗೆ ಆಜ್ಞೆ ಮಾಡಿದಾಗ ನಾವು ಹೋಗಲ್ಲ ಅಂದ, ನಾವು ಹೋಗೋದಿಲ್ಲ ಅಂದ. ಇಲ್ಲ, ಹೋಗಬೇಕು, ಧರ್ಮ ಅಧರ್ಮದಿಂದ ನಡೆಯಕತ್ತದ, ಅನ್ಯಾಯದಿಂದ ನಡೆಯಕತ್ತಾರ, ನೀವು ಹೋಗಬೇಕಂತ ತಿಳ್ಕೊಂಡಂದಾಗ ನಾನು ಹೋಗಂಗಿಲ್ಲ ಅಂದ ಪರಮಾತ್ಮ. ಮತ್ತು ಯಾರನ್ನ ಕಳಿಸ್ತೆ? ಇವ್ರನ್ನ ಎಲ್ಲರನ್ನ ಕೇಳಕತ್ತಿದ್ರಂತ. ಅವಾಗ ಬಸವಣ್ಣನಿಗೆ ಹೇಳಿದ್ರಂತ, ನೀನು ಹೋಗ್ಬೇಕಪ್ಪ, ನೀನು ಹೋಗು ಅಂತ ತಿಳ್ಕೊಂಡು ಹೋಗಂಗಿಲ್ಲ ಅಂದ. ನಾನು ಇಂದಿನ ಹೋಗಿ ಬಂದೀನಿ, ನನ್ನನ್ನು ಅಲ್ಲಿ ಜನ ಹಿಂಗೆ ತಿರಸ್ಕಾರ ಭಾವನೆಗಳಿಂದ ಇಲ್ಲ ಆಗೈತಿ, ನಾನು ಹೋಗಂಗಿಲ್ಲ ಅಂದ. ಇಲ್ಲಪ್ಪ, ನೀನ ಒಂದು ಮಾತು ಹೇಳಿದಿ, 7 ಜನ್ಮ ಅನ್ನೋದು ಇತ್ತಂದ್ರೆ ಮತ್ತೊಂದು ಸಾರಿ ಈ ಭೂಮಿಗೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದಿ. ಅದಕ್ಕೆ ಈ ಸಾರಿ ಏನು ವಚನಗಳನ್ನು ಬರೆಯೋದು ಬೇಡ, ಏನು ಮಾಡೋದು ಬೇಡ, ಏನೋ ಸುಮ್ಮನೆ ಹೋಗು, ನಂದಿಯ ರೂಪದೊಳಗೆ ಹೋಗು, ನಾನು ನಿನ್ನಿಂದ ಇರ್ತೀನಿ, ಹೋಗು ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಮಾಡಿದ ಬಳಿಕ ಶಿವ ಅಪ್ಪಣೆ ಮಾಡಿದಂಥ ನಂದಿಗೆ ನಂದಿಯ ರೂಪದೊಳಗೆ ಅವಾಗ ಅಪ್ಪಣೆ ಮಾಡಿದ ಬಳಿಕ ಒಪ್ಪಿಕೊಳ್ತಾನಂತ. ಎಲ್ಲಿ ಹೋಗಬೇಕು, ಯಾವ ಊರೊಳಗೆ ಹೋಗ್ಬೇಕಂತ ತಿಳ್ಕೊಂಡು ಹೇಳಿದಾಗ ಅಖಂಡವಾಗಿರ್ತಕ್ಕಂಥ ಜಗತ್ತು, ಈ ಜಗತ್ತಿನೊಳಗೆ ಸಾಕಷ್ಟು ರಾಷ್ಟ್ರಗಳಿದಾವ. ಈ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರದೊಳಗೆ ನಾವು ಹೋಗಬೇಕು, ಯಾವ ದೇಶದೊಳಗೆ ನಾವು ಹೋಗಬೇಕು ಅಂತ ತಿಳ್ಕೊಂಡಂದಾಗ ಅವಾಗ ಅವರು ಹೇಳ್ತಾನೆ, ಇಲ್ಲ, ಪರಮ ಪವಿತ್ರವಾಗಿರುವಂಥ ಭಾರತ, ಸಂತ ಮಹಾಂತರು ತುಳಿದಿರುವಂಥ ಭೂಮಿ, ಮಹಾಂತರು ತುಳಿದಿರ್ತಕ್ಕಂಥ ಭೂಮಿ, ಶ್ರೇಷ್ಠವಾಗಿರ್ತಕ್ಕಂಥ ಈ ಭೂಮಿ ಅದ. ಅದಕ್ಕೆ ಭಾರತಕ್ಕೆ ಹೋಗು. ಭಾರತದಲ್ಲಿ ಎಂಥ ಮಹಾತ್ಮರಾಗಿ ಹೋಗ್ಯಾರ ಅಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ನಮ್ಮ ಭಾರತ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಭಾರತವಲ್ಲ. ಈ ಭಾರತವನ್ನು ಯಾವ ರೀತಿ ಒಳಗೆ ಪರದೇಶದವರು ನೋಡ್ತಾರೆ ಅಂತ ತಿಳ್ಕೊಂಡ್ರೆ ಶರಣರ ಅವರೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂತ ತಿಳ್ಕೊಂಡ್ರೆ ಅವರೆಲ್ಲರೂ ಭಾವಿಸ್ತಕ್ಕಂಥವರು ನಮ್ಮ ದೇಶಕ್ಕೆ ಬರಬೇಕಾದ್ರೆ ಇಡೀ ಜಗತ್ತ ಅಂತಕ್ಕಂಥದ್ದು ಒಂದು ಮನೆ. ಶರಣರ ನೆನಪಿರಲಿ, ಇಡೀ ಜಗತ್ತ ಅಂತಕ್ಕಂಥದ್ದು ಒಂದು ಮನೆ. ಆದರೆ ಜಗತ್ತಿನೊಳಗೆ ಮನೆ ಅಂತಕ್ಕಂಥ ಮನೆ ಒಳಗೆ ಏನಂತ ತಿಳ್ಕೊಂಡ್ರೆ ಜಗಲಿ ಅಂತಕ್ಕಂಥ ಸ್ಥಾನ ಯಾವುದಂತ ತಿಳ್ಕೊಂಡ್ರೆ ಅದು ಭಾರತ ದೇಶಕ್ಕೆ ಬಂದದ ಅಂತ ತಿಳ್ಕೊಂಡಂತಾರೆ. ಭಾರತ ದೇಶವೇ ಜಗಲಿ ಅಂತ ಕರೀತಾರೆ. ಅದಕ್ಕೆ ಪರದೇಶದವರು ನಮ್ಮ ದೇಶಕ್ಕೆ ಬರಬೇಕಾದ್ರೆ ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಇದು ದೇವಸ್ಥಾನ ಅಂತ ಕರೀತಾರೆ, ಮಂದಿರ ಅಂತ ಕರೀತಾರೆ. ಕೆಲವೊಬ್ಬರು ಇಲ್ಲಿ ಬರಬೇಕಾದರೂ ಕೂಡ ಪವಿತ್ರವಾಗಿರುವಂಥ ದೇವಸ್ಥಾನ ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಹಲವಾರು ದೇವರುಗಳನ್ನು ಪೂಜಿಸ್ತಕ್ಕಂಥ, ಮುಕ್ಕೋಟಿ ದೇವರನ್ನು ಪೂಜೆ ಮಾಡ್ತಕ್ಕಂಥ ಒಂದು ದೇಶ ಅದು ಭಾರತ ದೇಶ ಅಂತ ಕರೀತಾರೆ ಶರಣರು. ಇದು ಭಾರತ. 333 ಕೋಟಿ ದೇವತೆಗಳನ್ನು ನಾವು ಪೂಜೆ ಮಾಡ್ತಕ್ಕಂಥವ್ರು ಶರಣರ. ಎಲ್ಲಿ ಬೇಕಲ್ಲಿ ದೇವ್ರು ನಮ್ಮ. ಅವ್ರು ಹಂಗಲ್ಲ, ಓ ಮೈ ಗಾಡ್, ಒಬ್ಬನೇ ದೇವ್ರವ್ರು. ಏನ್ರಿ, ಚರ್ಚ್ಗಳಲ್ಲಿ ಹೋದ್ರಂದ್ರೆ ಒಬ್ಬನೇ ದೇವ್ರು ಇರ್ತಾನೆ, ಒಬ್ಬನೇ ದೇವ್ರನ್ನ ಪೂಜೆ ಮಾಡ್ತಾವ್ರು. ನಾವು ಹಂಗಲ್ರಿ, ನಮ್ಮ ಮನೆಯಾಗ ಜಗಲಿ ತುಂಬ ದೇವ್ರು ಇಟ್ಕೊಂಡಿವಿ. ಮತ್ತು ದಾರ್ಯಾಗ ದೇವರು, ಮತ್ತು ಬರಬೇಕಾದ್ರೆ ದೇವರು, ಹೊಲಕ್ಕೆ ಹೋಗ್ಬೇಕಾದ್ರೆ ದೇವರು, ಹೊಲದಾಗ ದೇವ್ರು ನಮಗೆ ಶರಣರ. ಹೊಲದಾಗ ದೇವರು ನಮ್ಮ ದೇಹದ ಮೇಲೆ ದೇವ್ರದಾನ. ಸದಾವಕಾಲ ದೇವರುಗಳನ್ನು ಡಚ್ ದೇಶದ ಒಬ್ಬ ಬಂದಂಥ ಪಾದ್ರಿ ಹೇಳ್ತಾನೆ, ಎಲ್ಲ ದೇಶವನ್ನು ತಿರುಗಿಕೊಂಡು ಬಂದ ಬಳಿಕ ಭಾರತ ದೇಶವನ್ನು ನೋಡಿ ಒಳ್ಳೆ ಹೋಗಬೇಕಾದ್ರೆ ಹೇಳಿದನಂತ, ದೇವರೇನಂತ ತಿಳ್ಕೊಂಡಂದ್ರೆ ಇವರೆಲ್ಲರೂ ಕೂಡ ಭಾರತ ದೇಶದವರು ಎಂಥವರು ಅಂತ ತಿಳ್ಕೊಂಡಂದ್ರೆ ದೇವರನ್ನು ಕಟ್ಟಿಕೊಂಡು ಪೂಜಿಸ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ಭಾರತ ದೇಶದವರು ಅಂತ ತಿಳ್ಕೊಂಡಂದ್ರಂತ. ಅದಕ್ಕೆ ಭಾರತ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಎಂತೆಂಥ ಮಹಾತ್ಮರು ಹಾಗೆ ಹೋದರು ಅಂತ ತಿಳ್ಕೊಂಡು ಅನ್ನೋದನ್ನು ಹೇಳ್ತೀನಿ. ಎಂಥ ಶರಣರು, ಎಂಥ ಮಹಾತ್ಮರು ಹಾಗೆ ಹೋಗ್ಯಾರ ಈ ಭೂಮಿ ಒಳಗೆ. ಅಂದ್ರೆ ಚಿಕಾಗೋದ ಸರ್ವಧರ್ಮ ಸಮ್ಮೇಳನ ನಡೆದಿತ್ತು. ಸರ್ವಧರ್ಮ ಸಮ್ಮೇಳನ ನಡೆದಾಗ ಅಲ್ಲಿ ಭಾರತದಿಂದ ಬಹಳಷ್ಟು ಜನ, ಜಗತ್ತಿನ ಎಲ್ಲ ಸ್ವಾಮಿಗಳು ಹೋಗಿದ್ದರು. ನಮ್ಮ ಭಾರತ ದೇಶದಿಂದ ಒಬ್ಬ ಸ್ವಾಮಿ ಹೋಗಿದ್ದ, ಸನ್ಯಾಸಿನೂ ಕೂಡ ಹೋಗಿದ್ದ. ಜಗತ್ತಿನೊಳಗಿರ್ತಕ್ಕಂಥ ಎಲ್ಲರೂ ಹೋಗಿದ್ದರು. ಆದರೆ ಹೋದಾಗ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನ. ಆ ಧರ್ಮದೊಳಗೆ ಏನಂತ ತಿಳ್ಕೊಂಡಂದ್ರೆ ಎಲ್ಲರೂ ಜಗತ್ತಿನೊಳಗಿರುವಂಥ ಎಲ್ಲ ಸನ್ಯಾಸಿಗಳು ಮಾತಾಡಕತ್ತಿದ್ರು. ಎಪ್ಪಿ ಈ ಕಡೆ ಲಕ್ಷ ಎಲ್ಲರೂ ಮಾತಾಡಕತ್ತಿದ್ರು, ಪ್ರವಚನ ಮಾಡಕತ್ತಿದ್ರು. ಎಲ್ಲರೂ ಪ್ರವಚನ ಮಾಡ್ತಿದ್ರು, ಭಾಷಣ ಮಾಡ್ತಿದ್ರು, ಮಾತಾಡಿದರು. ಎಲ್ಲರೂ ಲಕ್ಷೋಪಲಕ್ಷ ಜನ ಕೂತ್ಕೊಂಡಿದ್ರಂತ. ಮಾತಾಡಬೇಕಾದ್ರೆ ಕೊನೆಯದಾಗಿರುವಂಥ ಭಾರತ ದೇಶದಿಂದ ಹೋಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಹಿಂಗೆ ಮೈಕಿನ ಹತ್ರ ಹೋಗಿ ನಿಂತ್ಕೊಂಡ್ರಂತ. ನಿಂತ್ಕೊಳ್ಳೋದ್ರಾಗ ಜನ ಅಂದ್ರಂತ, ಏನು ಮಾತಾಡ್ತಾನೆ ಭಾರತ ದೇಶದವ, ಇಲ್ಲಿವರೆಗೂ ಭಾಳ ಚೆನ್ನಾಗಿ ಮಾತಾಡ್ಯಾರ, ಎಲ್ಲ ದೇಶದವರು ಸ್ವಾಮಿಗಳು ಎಲ್ಲರೂ ಚೆನ್ನಾಗಿ ಮಾತಾಡ್ಯಾರ, ಸನ್ಯಾಸಿಗಳು ಎಲ್ಲ ಚಲೋ ಮಾತಾಡ್ಯಾರ, ಇವ ಏನು ಮಾತಾಡ್ತಾನ ಅಂತ ತಿಳ್ಕೊಂಡು ಕುಳಿತಿರುವಂಥ ಆಸನವನ್ನು ಬಿಟ್ಟು ಎದ್ದು ಹೊರಟ್ರಂತ. ನೋಡಿ ಹೆಂಗಿರಬೇಕು. ಎದ್ದೆದ್ದು ಹೊರಟು ಬೇಕಾದ್ರೆ ಒಂದು ಶಬ್ದವನ್ನು ಮಾತನಾಡಿದನಂತ. ಏನಂತ? ಓ ಮೈ ಡಿಯರ್ ಫಾದರ್ ಆ್ಯಂಡ್ ಮದರ್, ಬ್ರದರ್ ಆ್ಯಂಡ್ ಸಿಸ್ಟರ್ ಅಂದ. ಒಂದೇ ಒಂದು ಮಾತುಗಳನ್ನು ಮಾತನಾಡಿದ. ಏನಂತ ತಿಳ್ಕೊಂಡಂದ್ರೆ, ಓ ನನ್ನ ತಂದೆ ತಾಯಿಗಳೇ, ಓ ನನ್ನ ಅಣ್ಣ ತಮ್ಮಂದಿರೇ, ಓ ನನ್ನ ಅಕ್ಕ ತಂಗಿಯರೇ ಅಂತ ತಿಳ್ಕೊಂಡು 2 ಮಾತುಗಳನ್ನು ಮಾಡಿದ.
ಎಲ್ಲಿ ಅಂತ ತಿಳ್ಕೊಂಡಂದ್ರೆ ಅಲ್ಲಿವರೆಗೂ ಸನ್ಯಾಸಿಗಳು ಮಾತನಾಡಬೇಕಾದ್ರೆ ಎಲ್ಲರೂ ಕೂಡ ಏನು ಮಾತಾಡಿದ್ರು ಅಂತ ತಿಳ್ಕೊಂಡಂದ್ರೆ ಓ ಮೈ ಡಿಯರ್ ಫ್ರೆಂಡ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಮಾತಾಡಿದರು. ಏನಂತ? ಓ ನನ್ನ ಗೆಳೆಯ ಗೆಳತಿಯರೇ ಅಂತ ತಿಳ್ಕೊಂಡು ಎಲ್ಲ ಸನ್ಯಾಸಿಗಳು ಮಾತಾಡಿದರು. ಭಾರತ ದೇಶದಿಂದ ಹೋಗಿರುವಂತಹ ಸನ್ಯಾಸಿ ಮಾತನಾಡ್ತಾನಂತೆ, ಓ ಮೈ ಡಿಯರ್ ಫಾದರ್ ಆ್ಯಂಡ್ ಮದರ್, ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ತಿಳ್ಕೊಂಡು 2 ಶಬ್ದಗಳನ್ನು ಮಾತನಾಡಿದ ಬಳಿಕ ಲಕ್ಷೋಪಲಕ್ಷ ಜನ ಎದ್ದು ಹೋಗಬೇಕಾದ್ರೆ ಏನು ಹೃದಯಕ್ಕೆ ಹತ್ತಿರವಾಗಿರುವಂಥ ಶಬ್ದಗಳನ್ನು ಮಾತನಾಡ್ತಾನಲ್ಲ ಅಂತ ತಿಳ್ಕೊಂಡು ಹೋಗುವಂಥ ಜನ ಬಂದು ಆಸನದ ಮೇಲೆ ಕೂತ್ಕೊಂಡ್ರಂತ. ಅವನು ಭಾಷಣ ಕೇಳಕತ್ತಿದ್ರು, ಅವನು ಪ್ರವಚನ ಕೇಳಕತ್ತಿದ್ರು. ಅವನು ಮಾತಾಡಿದ 1 ತಾಸಲ್ಲ 2 ತಾಸಲ್ಲ, ಶರಣರ ನೆನಪಿರಲಿ, ಇಡೀ 72 ಗಂಟೆಗಳ ಕಾಲ ನಿರಂತರವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿದ. 72 ಗಂಟೆಗಳ ಕಾಲ ನಿರಂತರವಾದ ಪ್ರವಚನವನ್ನು ಮಾಡಿದ. ಆ ಕ್ಷಣವೇ 3 ದಿನಗಳ ಪರ್ಯಂತರ ಪ್ರವಚನವನ್ನು ಮುಗಿದಿತ್ತು. ಹಿಂಗೆ ವೇದಿಕೆಯಿಂದ ಕೆಳಗೆ ಇಳಿದು ಬರುವಷ್ಟೊಳಗಾಗಿ ಇಡೀ ಅಮೇರಿಕವೇ ಅವನ ಪಾದಕ್ಕೆ ಬಂದು ಬಿದ್ದಿತ್ತು. ಶರಣರು ಅವನ ಪಾದಕ್ಕೆ ಬಂದು ಬಿದ್ದಿತ್ತು. ಎಲ್ಲರೂ ಬಂದು ಮಾತಾಡ್ಸಕತ್ತಿದ್ರಂತ. ಏನು ಸ್ವಾಮೀಜಿ ಚೆನ್ನಾಗಿ ಮಾತಾಡಿದ್ರಿ, ಏನು ಸ್ವಾಮೀಜಿ ಚೆನ್ನಾಗಿ ಮಾತಾಡಿದ್ರಿ, ಭಾಳ ಚಲೋ ಮಾತಾಡಿದ್ರಿ, ಏನ್ರಿ 72 ತಾಸುಗಳ ಪರ್ಯಂತರ ನೀವು ಪ್ರವಚನ ಮಾಡಿದ್ರಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹಿಂಗೆಲ್ಲರೂ ಅವರಿಗೆ ಹರ್ಷೋದ್ಗಾರವನ್ನು ಮಾಡಕತ್ತಿದ್ರು. ಎಲ್ಲರೂ ಬಂದು ಏನು ಚಲೋ ಮಾತಾಡಿದ್ರಿ ಅಂತ ತಿಳ್ಕೊಂಡು ಹೇಳಿ ಹೋಗಬೇಕಾದ್ರೆ ಎಲ್ಲರೂ ಮಾತಾಡ್ಸಕತ್ತಿದ್ರು. ಆದ್ರೆ ಅವನ ಪ್ರವಚನವನ್ನು ಪರಿಣಾಮ ಬೀರಿತ್ತು ಒಬ್ಬ ಹೆಣ್ಮಗಳಿಗೆ. ಅವನ ಪ್ರವಚನ, ಅವನ ಮಾತುಗಳು, ಅವನ ಭಾಷಣ, ಅವನ ಇರುವಿಕೆ, ಅವನ ಶೈಲಿ, ಅವನ ಇರ್ತಕ್ಕಂಥದ್ದು ತೇಜಸ್ಸು ಅವನಿಗೆ ಏನಂತ ತಿಳ್ಕೊಂಡಂದ್ರೆ ಒಬ್ಬ ಹೆಣ್ಮಗಳ ಮೇಲೆ ಪರಿಣಾಮ ಬೀರಿತ್ತು. ಹೆಣ್ಮಗಳು ಬರ್ತಾಳೆ, ಎಲ್ಲರೂ ಬಂದ್ವ ಏನಂತ ತಿಳ್ಕೊಂಡು ಮಾತಾಡಿಸಿ ಹೋಗ್ಬೇಕಾದ್ರೆ ಹೆಣ್ಮಗಳು ಬಂದಂತಾಳ, ಸ್ವಾಮಿ ಸ್ವಲ್ಪ ನಿಂತ್ಕೊಳ್ಳಿ ಅಂದ್ಲು. ಯಾಕೆ ಅಂತ ತಿಳ್ಕೊಂಡಂದ್ರೆ ಅವರು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡಬೇಕಂತ ತಿಳ್ಕೊಂಡು ಮಾಡಿದ್ದೀನಿ, ಕೇಳೋದಕ್ಕೇನು ಪ್ರಶ್ನೆ? ಅದು ನನ್ನ ಬಯಕೆಯ ಪ್ರಶ್ನೆ ಅಂದ್ಲಕ್ಕಿ. ಅದು ನನ್ನ ಬಯಕೆಯ ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಈಡೇರಿಸ್ಬೇಕು ನೀವು ಅಂತ ತಿಳ್ಕೊಂಡಂದಾಗ, ನನ್ನಿಂದ ಆಗೋದಿದ್ರೆ ಆಗ್ತೀನಿ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ತಿಳ್ಕೊಂಡಂತೀನಿ ಅಂತ ತಿಳ್ಕೊಂಡಂದಾಗ ಒಬ್ಬ ಸನ್ಯಾಸಿ ಹತ್ರ ಬಂದು ಒಬ್ಬ ಸ್ಫುರದ್ರೂಪಿ ಚೆಲುವಿಯಾಗಿರುವಂಥ ಹೆಣ್ಮಗಳು ಬಂದು ಕೇಳ್ತಾಳ, ಏನಂತ ಅಂತ ತಿಳ್ಕೊಂಡಂದ್ರೆ ಐ ವಾಂಟ್ ಟು ಮ್ಯಾರಿ ಅಂದ್ಲಕ್ಕಿ. ಐ ವಾಂಟ್ ಟು ಮ್ಯಾರಿ. ಒಬ್ಬ ಸನ್ಯಾಸಿಗೆ ಹೇಗಾಗಿರಬೇಕು? ಶರಣರ ನೆನಪಿರಲಿ, ಒಬ್ಬ ಸನ್ಯಾಸಿ ಹತ್ರ ಬಂದು ಒಬ್ಬ ಸ್ಫುರದ್ರೂಪಿ ಚೆಲುವೆಯಾಗಿರುವಂಥ ಹೆಣ್ಮಗಳು ಬಂದಂತಾಳ, ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತ ತಿಳ್ಕೊಂಡ ಬಳಿಕ ಸನ್ಯಾಸಿಗೆ ಹೇಗಲ್ಲ ಆಗಿರಬೇಕು. ಆದರೆ ಅವನಿಗೆ ಮನಸ್ಸು ವಿಚಲಿತ ಆಗಲಿಲ್ಲ. ಯಾಕ ಅಂದ, ಯಾಕ ನನ್ನನ್ನು ಮದುವೆ ಆಗ್ತೀಯಾ ಅಂತ ತಿಳ್ಕೊಂಡ ಬಳಿಕ ಇಲ್ಲ ನಿನ್ನನ್ನು ಮದುವೆ ಆಗಬೇಕು. ಯಾಕೆ ಅಂತ ತಿಳ್ಕೊಂಡಂದ್ರೆ ಆ ಹೆಣ್ಮಗಳಂತ ಅನ್ನೋದಕ್ಕಿಂತ ಪೂರ್ವದಲ್ಲಿ ಅವನು ಹೇಳ್ತಾನೆ, ಹೌದು ನನ್ನನ್ನು ನೀನು ಯಾಕೆ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾ ಇದೆಯಾ? ನಿಮ್ಮ ದೇಶದಲ್ಲಿ ನನಗಿಂತ ಸುಂದರವಾಗಿರುವಂಥ ಯುವಕರದಾರ, ಶ್ರೀಮಂತರದಾರ, ಮತ್ತು ಉದ್ಯೋಗವಂತರದಾರ, ನೌಕರಿವಂತರದಾರ, ಶ್ರೀಮಂತರು ಎಲ್ಲರೂ ಕೂಡ ಅದಾರ. ಅವರೆಲ್ಲರನ್ನು ಬಿಟ್ಟು ನನ್ನನ್ನು ಯಾಕೆ ನೀವು ಮದುವೆ ಆಗೋದಕ್ಕೆ ಬಯಸ್ತಿದ್ದೀ ಅಂತ ತಿಳ್ಕೊಂಡಂದು. ಅವಾಗ ಅಂದ ಬಳಿಕ ಹೆಣ್ಮಗಳಂತಾಳ, ಇಲ್ಲ ನಿನಗಿಂತಲೂ ಕೂಡ ಸುಂದರವಾಗಿರುವಂಥ ಯುವಕರು ಇರಬಹುದು, ಶ್ರೀಮಂತರು ಇರಬಹುದು, ನೌಕರಿ ಮಾಡ್ತಕ್ಕಂಥವ್ರು ಇರಬಹುದು, ಆದರೆ ವಿದ್ಯಾವಂತರು ಇರಬಹುದು. ಆದರೆ ಅವರೆಲ್ಲರನ್ನ ಬಿಟ್ಟು ನಿನ್ನನ್ನು ನಾಗಿ ಯಾಕೆ ಮದುವೆ ಆಗ್ಲಿಕ್ಕೆ ನಾ ಬಯಸ್ತೀನಿ ಅಂತ ತಿಳ್ಕೊಂಡ್ರೆ, ನಿನ್ನನ್ನು ಮದುವೆಯಾಗಿ ನಿನ್ನಂಥ ಮಗನನ್ನು ಜನ್ಮ ಕೊಡಬೇಕಂತ ತಿಳ್ಕೊಂಡು ನನ್ನ ಆಸೆ ಆಗಿದೆ, ಅದಕ್ಕೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡಂತ. ನಿನ್ನಂಥ ಒಬ್ಬ ಮಗನನ್ನು ಎತ್ತಬೇಕೆಂಬ ಆಸೆ ನನಗಾಗಿದೆ ಅಂತಾಳೆ. ನೋಡಿ ಹೆಂಗಿರ್ಬೇಕು, ನಿನ್ನ ಮದುವೆ ಆಗಿ ನಿನ್ನಂಥ ಏನು ನಿನ್ನಂಥ ಮಗನನ್ನು ಎತ್ತಬೇಕೆಂಬ ಆಸೆ ನನಗಾಗಿದೆ ಅಂತ ತಿಳ್ಕೊಂಡ ಬಳಿಕ ಅವಾಗ ಅಂತಾನ ಮದುವೆ ಆಗಲಿಕ್ಕೆ ಒಪ್ಪಿಕೊಳ್ಳಿಲ್ಲ. ಏನಂತಾನ, ಹುಚ್ಚಿ ಮದುವೆ ಆದೆ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಅವ ಅಂತಾನೆ, ಮದುವೆ ಆದೆ ಮಕ್ಕಳಾಗಲಿಲ್ಲ ಅಂದ್ರೆ, ಹೌದು ಮದುವೆ ಆದೆ, ಒಳ್ಳೆ ಮಕ್ಕಳು ಹುಟ್ಟಬೇಕಲ್ಲ. ಇಲ್ಲಿ ಹೋಗಿ ಒಳ್ಳೆ ಮಕ್ಕಳು ಹುಟ್ಟು ಮಾತಾಡ್ತಾರೆ ಪುರಾಣದಾಗ. ಇಲ್ಲಿ ಹುಡುಗರು ಪುರಾಣ ಹಿಡ್ದೈತೆ ಅಂದ್ರೆ ಕಲ್ಲು ಒಗೆಯೋದು ಅಲ್ಲ ನೋಡಲ್ಲ, ಮೊಬೈಲ್ ಹಿಡ್ಕೊಂಡು ಕೂತಾರೆ ಅಂಥ ಮಕ್ಕಳು ಹುಟ್ಟಿದ್ರೆ ಟ್ಯಾಕ್ಟ್ರಾಗಿ ನೋಡಲ್ಲ ಎಷ್ಟು ಬ್ಯೂಜಿಗೆ ಕೂತಾರೆ ಅವ್ರ ಸಂಬಂಧ ಇಲ್ಲ ಅಂತಾರೆ ಹುಡುಗರೆಲ್ಲ. ಮಕ್ಕಳು ಹಡಿಬೇಕು, ಒಳ್ಳೆ ಮಕ್ಕಳು ಬೇಕಲ್ಲ, ನಮಗೆ ಎಲ್ಲರಿಗೂ ಒಳ್ಳೆ ಮಕ್ಕಳು ಸಿಗ್ಬೇಕಲ್ರಿ. ಎಲ್ಲರೂ ಒಳ್ಳೆ ಮಕ್ಕಳು ಆಗ್ಲಿಕ್ಕೆ ಸಾಧ್ಯನಾ? ಈಗ ಮಕ್ಕಳನ್ನ ಹಡೆದಿರ್ತೀವಿ, ಹಡೆದ ಬಳಿಕ ಏನಂತ ತಿಳ್ಕೊಂಡು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಮಗ ಹುಟ್ಟಿದ್ದ, ಅವನಿಗೆ ಶಾಲೆ ಕಳಿಸ್ಬೇಕಂತ ತಿಳ್ಕೊಂಡು ಯೋಚನೆ ಮಾಡ್ತೀವಿ. ಮಗ ಏನಂದ್ರೆ ತಂದೆ ಹೊಲಕ್ಕೆ ಹೋದಂತ, ಹೊಲಕ್ಕೆ ಹೋಗೋದ್ರಾಗ ಏನಾಯ್ತು, ಅವ ಶಾಲೆಗೆ ಹೋಗೋದು ಬಿಟ್ಟು ಮನೆಯಾಗ ಕೂತಿದ್ದ. ಹೊಲ್ದಕ್ಕೆ ಹೋಗಿ ಮಗ ಅವರಪ್ಪ ಬಂದ, ಯಾಕಲೇ ಶಾಲೆಗೆ ಯಾಕೆ ಹೋಗಿಲ್ಲ ಅಂದ. ಒಕ್ಕಿನಪ್ಪ ಅಂದ. ಹೋಗಂದ ಬೈ. ಹಿಂಗೆ ಹೋದ, ಶಾಲೆ ಗುಡಿ ಮುಟ್ಟಿದ, ಒಳ್ಳೆ ಬಂದ. ಅವರಪ್ಪ ಸ್ನಾನ ಮಾಡ್ಕೊಂಡು ಊಟ ಮಾಡಾಕತ್ತಿದ್ದ. ಯಾಕಲೇ ಅದಕ್ಕೆ ಬಂದು ಶಾಲೆ ಹೋಗಿ ಹಿಂಗೆ ಬಂದಿಲ್ಲ ಅಂದ. ಇಲ್ಲಪ್ಪ ಏನಂದ, ಸಾಲು ಸುಟ್ಟಿ ಹೊತ್ತಂದವ. ಏನಾಗೈತೆ ಅಂತ, ಮಾಸ್ತರ್ ನೀಡಿ ಸತ್ತಾಳ ಅದಕ್ಕೆ ಸಾಲು ಸುಟ್ಟಿ ಅಂದವ. ಪಾಪ ಅವ್ರಿಗೇನೋ ಗೊತ್ತು, ಏನೋ ಇದ್ರೆ ಇರ್ಬೇಕು ಬಿಡ ಅಂತ ತಿಳ್ಕೊಂಡು ಏನು ಮಾಡಿದ, ಅವ್ನು ಹೊಲಕ್ಕೆ
ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ 4 ಗಂಟೆಗೆ ಮಕ್ಕ ತೊಳ್ಕೊಂಡು ಏನು ಮಾಡಿ ಇವತ್ತು ಹಚ್ಕೊಂಡು ಹಿಂಗೆ ಹೊಂಟಿದ್ದ. ಅವ್ರ ಮನೆ ಸರ್ ಮನೆ ಏನಂತ ತಿಳ್ಕೊಂಡು ದೂರ ಇತ್ತು ರೀ ಅದು. ಏನೋ ಇದ್ರೆ ಇರ್ಬೇಕು ಬಿಡು ಅಂತ ತಿಳ್ಕೊಂಡು ಅನ್ಕೊಂಡು ಹಿಂಗೆ ಹೋಗಿದ್ದ. ಮಾಸ್ತರಿ ಸತ್ತಳ ಅಂತ ತಿಳ್ಕೊಂಡಿದ್ದ. ಆ ಹೆಣ್ಮಗಳು ಮನೆ ಮುಂದೆ ಕಸ ಹೊಡೆದು ರಂಗೋಲಿ ಹಾಕತ್ತಿದ್ಲ ಆಕಿ. ಆ ಹೆಣ್ಮಗಳು ನೋಡೋ ತಡನ ಹೊಳ್ಳಿ ಬಂದ, ಮಗನ ಕರೆದ, ಏ ಬಾ ಇಲ್ಲಿ ಅಂದ. ಲೇ ಸಾಲು ಸುಟಿ ಐತೆ ತಿಳ್ಕೊಂಡಂದಿ. ಪಾಪ ಮಾಸ್ತರಿ ಸತ್ತಳ ಅಂತ ತಿಳ್ಕೊಂಡಂದಿ. ಹೆಣ್ಮಗಳು ನಾನು ಕಸ ಹೊಡೆದು ರಂಗೋಲಿ ಹಾಕೊಂಡು ನಾನು ನೋಡಿ ಬಂದೀನಿ. ನಾ ಹಂಗೆ ಹೇಳಿನಪ್ಪ ಅಂದವ. ಮತ್ತು ಹೆಂಗೆ ಹೇಳಿದಿ? ಮತ್ತು ಮಾಸ್ತರಿ ತಾಸು ಸತ್ತಳಂತ ಏನೋ ಮರ ಅಂದವ. ಏನು ಮಾಡಬೇಕು? ಇಂಥ ಮಕ್ಕಳು ಹುಟ್ಟಿದ್ರೆ ಏನು ಮಾಡಬೇಕು? ವೀರಪ್ಪನಂಥ ಮಕ್ಕಳು ಹುಟ್ಟಿದ್ರೆ ಏನು ಮಾಡಬೇಕು? ದೇಶ ಕಂಟಕ ದ್ರೋಹ ಕೆಲಸ ಮಾಡ್ತಕ್ಕಂಥವ್ರು ಹುಟ್ಟಿದ್ರೆ ಏನು ಮಾಡಬೇಕು? ಒಳ್ಳೆಯ ಮಕ್ಕಳು ಹುಟ್ಟಬೇಕು. ಅದಕ್ಕೆ ಅವನು ಅಂತಾನೆ ಸನ್ಯಾಸಿ ಅಂದ, ಹೌದು ಮಕ್ಕಳು ಆಗಲಿಲ್ಲ ಅಂದ್ರೆ ಕಷ್ಟಪಡಬೇಕು. ಅಕಸ್ಮಾತ್ ಮಕ್ಕಳಾದು ಒಳ್ಳೆಯ ಮಕ್ಕಳು ಹುಟ್ಟಲಿಲ್ಲ ಅಂದರೂ ಕೂಡ ಮತ್ತೆ ದುಃಖ ಪಡ್ತೀಯ. ನನ್ನಂಥ ಮಗ ಬೇಕಂತ ತಿಳ್ಕೊಂಡು ಬಯಸಿದವಳು ನೀನು. ಅದಕ್ಕೆ ಮದುವೆ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು. ಅಷ್ಟು ಸಮಯವನ್ನು ನೀನು ಕಳೀಲಿಕ್ಕೆ ಹೋಗಬೇಡ, ಅಷ್ಟು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡ. ಯಾವಾಗ ನಿನ್ನಂಥ ಮಗನನ್ನು ಎತ್ತಬೇಕೆಂಬ ಆಸೆ ನಿನಗಿದೆಯಲ್ಲ, ಈಗಲೇ ನೀನು ನನ್ನ ತಾಯಿ, ನಾನೇ ನಿನ್ನ ಮಗ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿರ್ತಕ್ಕಂಥವನೇ ಅವನೇ ನಮ್ಮ ಭಾರತ ದೇಶದ ವೀರ ಸನ್ಯಾಸಿ ಆಗಿರ್ತಕ್ಕಂಥವನು ಸ್ವಾಮಿ ವಿವೇಕಾನಂದರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಸ್ವಾಮಿ ವಿವೇಕಾನಂದರು ನೋಡ್ರಿ ಹೆಂಗದ ನಮ್ಮ ಭಾರತ ದೇಶದ ಕೀರ್ತಿ ಹೆಂಗದ ಅಂತ ತಿಳ್ಕೊಂಡ್ರೆ, ಒಬ್ಬೊಬ್ಬರ ಚರಿತ್ರೆಯನ್ನು ಕೇಳಿದ್ರಪ್ಪ ಅಂತ ತಿಳ್ಕೊಂಡು ನಮ್ಮ ಮನಸ್ಸೆಲ್ಲ ಹರಳತೈತಿ. ಏನಪ್ಪ ಜಗತ್ತಿನೊಳಗೆ ಎಂಥ ಸಂತ ಮಹಾಂತರೆಲ್ಲ ಹಾಗೆ ಹೋಗ್ಯಾರಲ್ಲ ಅಂತ ತಿಳ್ಕೊಂಡು ಅನಿಸುತ್ತೆ ಶರಣರ. ಹಂಗೆ ಈ ಭೂಮಿ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಎಲ್ಲ ಪವಿತ್ರವಾಗಿರುವಂಥ ಸಂತ ಶರಣರು ತುಳಿದಿರುವಂಥ ಭೂಮಿ ಪಾವನ ಮಾಡಿ ಹೋಗಿರ್ತಕ್ಕಂಥ ಭಾರತ ಅಂತ ಕರೀತಾರೆ. ಇಂಥ ಭಾರತ ದೇಶದಲ್ಲಿ ಕರ್ನಾಟಕ ಕನ್ನಡಾಂಬೆ ಇದಕ್ಕೇನಂತಾರಿವ? ಕರ್ನಾಟಕ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಮಾತಾಡ್ತೀವಿ, ಹೌದಲ್ರಿ? ಕನ್ನಡ ಮಾತಾಡಬೇಕು, ಕನ್ನಡ ಬಗ್ಗೆ ಬಹಳಷ್ಟು ಅಭಿಮಾನ ಪಡಬೇಕು. ನಾವೇನಂತ ತಿಳ್ಕೊಳ್ಳೋ ಅಷ್ಟು ಅಭಿಮಾನ ಪಟ್ಟಾಗ ಮಾತ್ರ ನಮಗೂ ನಿಮಗೆಲ್ಲರಿಗೂ ಗೌರವ ಸಿಗುತ್ತೆ. ಯಾಕಂದರೆ ನಮ್ಮ ಭಾಷೆ ಅದು, ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ಭಾಷೆ ಅದು ಕನ್ನಡ. ನಾವು ಉಪಜೀವನಕ್ಕಾಗಿ ನೀವು ಕಲೀರಿ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ರಿ, ಬೇಡ ಅನ್ನಂಗಿಲ್ಲ. ನೀವು ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನು ಕಲಿಸ್ರಿ ಉಪಜೀವನಕ್ಕಾಗಿ. ಆದರೆ ಭಾಷೆ ಮಾತ್ರ ನಮ್ಮದು ಕನ್ನಡವಾಗಿರಬೇಕು ಅಂತ. ನಮ್ಮ ಭಾಷೆ ಅದು ಕನ್ನಡವಾಗಿರಬೇಕು. ಅದಕ್ಕೆ ನಾವೆಲ್ಲರೂ ಅಂತಿರ್ತೀವಿ. ನೆನಪಿರಲಿ ನಿಮಗೆಲ್ಲರಿಗೆ, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾರೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತೇವಲ್ರಿ, ಕಲಿಸ್ತಿಲ್ಲ, ಬೇಡ ನನಗೆ ಉಪಜೀವನಕ್ಕೆ. ಆದರೆ ಮನೆಗೆ ಬಂದ ಬಳಿಕ ಏನಂತಾರೆ ನಿಮ್ಗೆ ಹುಡ್ರು? ಏನಂತಾರೆ ಏನಂತಾರೆ ಹೇಳ್ರಿ? ಮಮ್ಮಿ, ಹೌದಲ್ಲ? ಮಮ್ಮಿ ಅನ್ನೋದು ಶಬ್ದ, ಆ ಶಬ್ದವನ್ನು ಪಿರಾಮಿಡ್ಗಳಿಗೆ ಇಡ್ತಿದ್ರಂತೆ ಈಜಿಪ್ಟ್ ದೇಶದಾಗ. ಪಿರಾಮಿಡ್ ಒಂದು ಮಮ್ಮಿ ಅನ್ನುವಂಥ ಚಿತ್ರ ತೆಗೆದ್ರೆ ನೀವು ನೋಡಿರಿಲ್ಲ, ಅದನ್ನು ಸಿನಿಮಾ ಬಂದೈತಿ. ಮಮ್ಮಿ ಅಂದ್ರೆ ಅದೇನು ಸಾಯಿ ಅಂತ, ಸಾವು ಮಮ್ಮಿ ಅಂದ್ರೆ ಸಾಯಿ ಅಂತ ತಿಳ್ಕೊಂಡು ನಮಗೇನು ಅನಿಸ್ಕೋಬೇಕತ್ತೆ? ಮಮ್ಮಿ ಅನಿಸ್ಕೋಬೇಕು ಅನ್ನೋಗೈತೆ, ಹೌದಲ್ಲ? ಮಮ್ಮಿ ಅನಿಸ್ಕೋಬೇಕು, ಡ್ಯಾಡಿ ಅನಿಸ್ಕೋಬೇಕು, ನಮ್ಮ ಮಗ ಇಂಗ್ಲೀಷ್ನಾಗ ಮಾತಾಡಬೇಕು. ನಮಗೊಂದು ಹಿಂಗೈತಿ, ಹೌದಲ್ರಿ? ನಿಮ್ಮ ಮನೆಗೆ ಹುಡುಗರು ಬಂದಿರ್ತಾರೆ, ಯಾರು ಬರ್ತಾರೆ, ದೊಡ್ಡವರು ಬಂದಾಗ ನಿಮ್ಮ ಮಕ್ಕಳಿಗೆ ಹೇಳಬೇಕು, ಬರ್ರಿ ಶರಣ್ರಿ ಅಂತ ತಿಳ್ಕೊಂಡು ಹಿಂಗೆ ಕಳಿಸ್ಬೇಕು. ವೆಲ್ಕಮ್ ಅಂತ ಅನ್ನಬಾರ್ದು ರೀ. ನಾವೇನು ಮಾಡ್ತೀವಿ? ವೆಲ್ಕಮ್ ಬಾ ಅಂಕಲ್, ವೆಲ್ಕಮ್ ಅಂತ, ಅಂಕಲ್ ಆಂಟಿ ಬಾ ಅಂತ ತಿಳ್ಕೊಂಡು ನಾವೆಲ್ಲರೂ ಆಂಟಿ ಅಂಕಲ್ ಹಿಂಗೆ ಚಲೋ ಆಗೈತಿ. ಹೋಗ್ಬೇಕಾದ್ರೆ ಏನಂತ ತಿಳ್ಕೊಂಡ್ರೆ ಯಾರು ಹೊಂಟಿರ್ತಾರೆ, ಹಾಯ್, ಎಲ್ಲಿ ಹಾಯ್ಬೇಕು? ಗಾಡಿಗೆ ಹಾಯ್ಬೇಕ? ಮನೆಗೆ ಬಂದವಾಗ ಬಂದು ಹೊಳ್ಳಿ ಹೋಗ್ಬೇಕಾರೆ ಶರಣಾರ್ಥಿ ಹೋಯ್ ಬರ್ರಿ ಹಿಂಗೆ ಅನ್ಬೇಕು. ಶರಣಾರ್ಥಿ ಥ್ಯಾಂಕ್ಸ್ ಹೇಳುವಂಥದ್ದು ನಮ್ಮದಲ್ಲ, ನಮ್ಮದು ಥ್ಯಾಂಕ್ಸ್ ಹೇಳುವಂಥದ್ದು ಮಾತಲ್ಲ. ನಾವೆಲ್ಲರೂ ಶರಣರಿ ಹೋಯ್ ಬರ್ರಿ ಅಂತ ತಿಳ್ಕೊಂಡು ಥ್ಯಾಂಕ್ಸ್ ಕೊಡ್ತೀವಿ ನಾವು. ತಗೊಳ್ರಿ ಹೋಯ್ ಬರ್ರಿ ಅಂತೇಳಿ. ಯಾರೋ ಭೇಟಿಯಾಗಿರ್ತಾರೆ ಹಿಂಗೆ ಅಂತ ತಿಳ್ಕೊಂಡು ಅಂತಿರ್ತೀವಿ. ಅದಕ್ಕೆ ಕನ್ನಡದ ಶಬ್ದ ಬಹಳಷ್ಟು ಕಿಮ್ಮತ್ತಿನ ಶಬ್ದ. ದೇಶದಲ್ಲಿ ಚಂದ್ರಶೇಖರ್ ಕುಂಬಾರ್ ಅಂತ ತಿಳ್ಕೊಂಡು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಒಂದು ಮಾತು ಹೇಳ್ಕೊಂಡು ಬಂದರು, ಎಲ್ಲ ಇಡೀ ಜಗತ್ತಿನೊಳಗೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಭಾಷೆಗಳು ಹೋಗ್ತವಂತ, ಆದರೆ ಈ ಒಂದು 9 ದೇಶದೊಳಗೆ ಭಾಷೆಯೊಳಗೆ ಉಳಿತೇವ. ಆ 9 ದೇಶದ ಭಾಷೆಗಳಲ್ಲಿ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಶಾಶ್ವತವಾಗಿ ಉಳಿತದ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಶಾಶ್ವತವಾಗಿ ಉಳಿತಾರ ಅಂತ ತಿಳ್ಕೊಂಡು. ಕರ್ನಾಟಕ, ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲಾ, ಜೇವರ್ಗಿ ತಾಲೂಕು, ಪರಮ ಪವಿತ್ರವಾಗಿರುವಂಥ ಒಂದು ಊರು ಯಾವುದ್ರಿ? ಅರಳಗುಂಡಿಗೆ. ಅರಳಗುಂಡಿಗೆ ಅಂತ ತಿಳ್ಕೊಂಡ ಬಳಿಕ ನಾವೆಲ್ಲರೂ ತಿಳ್ಕೋಬೇಕು, ಹೃದಯವನ್ನು ಹರಳಿಸುವಂಥದ್ದು. ಆ ಊರಿನೊಳಗೆ ಎಂಥವ್ರು ಇದ್ರು ಅಂತ ತಿಳ್ಕೊಂಡ್ರೆ ಸತ್ಯವಂತರ ಊರು, ಕಾಯಕ ಪ್ರೇಮಿಗಳು, ಜಂಗಮ ಪ್ರೇಮಿಗಳು ಅಂಥ ಒಂದು ಊರು ಅಂತ ಕರೀತಾರೆ.
ಅಂಥ ಊರಿನೊಳಗೆ ಏನಂತ ತಿಳ್ಕೊಂಡ್ರೆ ಮಹಾತ್ಮರನ್ನು ಅದಕ್ಕೆ ಒಂದು ಶರಣರ ಒಂದು ಮಾತು ಹೇಳ್ಕೊಂಬರ್ತಾರೆ, ಕರೆಯದೇ ಬರುವವರು ಅನ್ನಂಗಿಲ್ರಿ, ಕರೆಯದೇ ಬರುವವರು, ಬರಿಗಾಲಲ್ಲೇ ನಡೆಯುವವರು, ಬರೆಯದೇ ಓದುವವರು, ಡ್ಯಾಶ್ ಅಂದ ಸರ್ವಜ್ಞ. ಮುಂದೆ ನೀವು ತುಂಬ್ಕೋರಿ ಅದನ್ನು ನಡ್ಬರಕ್ಕೆಂದು. ಕರೆಯದೇ ಬರುವವರು ಯಾರ್ರೀ ಕರೆಯದೇ ಬರುವವರು? ಈಗ ಕೆಲವೊಂದು ಸಮಯಕ್ಕೆ ಏನಂತ ತಿಳ್ಕೊಂಡ್ರೆ ಶರಣರ ಕೆಲವೊಂದು ಸಂದರ್ಭ ಕೆಲವೊಂದು ಕಾರಣಾದಿಗಳು ಇರ್ತಾವಲ್ಲ, ಅಲ್ಲಿಗೆ ಏನಂತ ತಿಳ್ಕೊಂಡ್ರೆ ಯಾರೇ ಇರಲಿ, ನಿಮ್ಮ ಸಂಬಂಧಿಕರೇ ಇರಲಿ, ಬಂಧು ಬಾಂಧವರೇ ಇರಲಿ, ಯಾರೇ ಇರಲಿ, ಲಗ್ನಕ್ಕರ ಇರಲಿ, ಮನೆ ಓಪ್ನಿಂಗರ ಇರಲಿ, ಸೀಮಂತ ಕಾರಣರ ಇರಲಿ, ಯಾವುದೇ ಒಂದು ಕಾರಣ ಮಾಡಕತ್ತೀರ ಅಂತ ತಿಳ್ಕೊಂಡ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಕರೆದ್ರೆ ಮಾತ್ರ ಹೋಗ್ಬೇಕ್ರಿ. ಏನು ಮಾಡ್ಬೇಕ್ರಿ? ಕರೆದ್ರೆ ಮಾತ್ರ ಅಲ್ಲಿ ಹೋಗಿ ಬಂದು ನಿಂದಿರ್ಬೇಕು. ಕರಲಿಲ್ಲ ಅಂತ ಹೋಗಿ ನಿಂತ್ಕೊಂಡ್ರೆ ನಾ ಕರೆದಿಲ್ಲ ಬಂದು ನಿಂತ್ಕೊಂಡೈತೆ ನೋಡಲ್ಲ ಅದು. ನಾ ಕರಲಿಲ್ಲ ಬಂದೈತೆ ನೋಡು ಅಂತ ತಿಳ್ಕೊಂಡಂತಾರೆ. ಮನೆ ಓಪ್ನಿಂಗ, ವಾಸ್ತು ಶಾಂತಿ, ಆಮೇಲೆ ಮಗನ ಮದುವೆ, ಎಂಗೇಜ್ಮೆಂಟ್, ಏನೋ ಕಾರಣಾದಿಗಳು ಮಾಡಕತ್ತಿರಲ್ಲ ಅವಾಗ ಕರೆದ್ಬೇಕು. ಅವ್ರು ಕರೆದ್ರೆ ಮಾತ್ರ ಹೋಗ್ರಿ, ಬೇಡ ಅನ್ನಂಗಿಲ್ಲ, ಹೋಗಿ ನಿಂತು ಮಾಡಿ ಬರ್ರಿ. ಕರ್ಲಾರ್ದು ಹೋಗ್ಬಾರ್ದಂತ. ಕರ್ಲಾರ್ದು ಕೆಲವೊಂದಿಷ್ಟು ಕರ್ಲಾದ್ರೂ ಹೋಗ್ಬೇಕಂತ್ರಿ. ಅವ್ರು ಕರೆದಿರಬಾರ್ದು. ಅಂಥ ಸಮಯದಾಗ ಏನಂತ ತಿಳ್ಕೊಂಡ್ರೆ ಹೋಗಿ ನಿಂತು ಮಾಡಿ ಬರ್ಬೇಕು. ಯಾವಾಗ? ಅವ್ರ ಮನೆಯಾಗ ದುಃಖದ ಸಂಗತಿ ಆದಾಗ. ಅವ್ರ ಮನೆಯಾಗ ದುಃಖದ ಸಂಗತಿ ಆದಾಗ ಏನು ಮಾಡಬೇಕು? ಅವ್ರು ಕರಲಿಲ್ಲ ಅಂತ ತಿಳ್ಕೊಂಡ್ರೆ ಹೋಗಿ ಅವ್ರ ಮನೆಯಾಗ ನಿಂತು ಎಲ್ಲ ಕೆಲಸ ಮಾಡಿ ತೊಳೆದು ಬಳದು ಇಟ್ಟು ಬರ್ಬೇಕಂತ. ತೊಳೆದು ಬಳದು ಇಟ್ಟು ಬರ್ಬೇಕು. ಅವ್ರು ವೈರಿ ಮನೆ ಇರಲದು. ಅವ್ರು ಎಂಥವ್ರು ನಮ್ಮ ಬ್ಯಾಡಾದವ್ರು ಇರಲಿ, ಬೇಕಾದಂಗೆ ಜಗಳ ಮಾಡಿರಿ. ನೀವು ಜಗಳ ಮಾಡಿದ್ರಲ್ಲಕ್ಕ ಅವ್ರ ಮನೆಯಾಗ ದುಃಖದ ಸಂಗತಿ ಬಂದೈತೆ ಅಂತ ತಿಳ್ಕೊಂಡ್ರೆ ಅವ್ರ ಮನೆಯಾಗ ಅವ್ರು ಕರೀಲಿಲ್ಲ ಅಂದ್ರೂ ಕೂಡ ಹೋಗಿ ಅವ್ರ ಮನೆಯಾಗ ತೊಳೆದು ಬಳದು ಇಟ್ಟು ಏನು ಮಾಡಿ ಬರಬೇಕು? ಸ್ವಚ್ಛ ಮಾಡಿ ಮನೆ ಎಲ್ಲ ರೆಡಿ ಮಾಡಿ ಇಟ್ಟು ಬರಬೇಕು. ಅಂಥ ಪ್ರಸಂಗ ಕರಿಲಾರ್ದ ಹೋಗೋದು. ಮತ್ತು ಒಂದಿಷ್ಟು ಕರೆದ್ರೆ ಹೋಗಬೇಕು. ಕೆಲವೊಂದಿಷ್ಟಕ್ಕೆ ನಾವು ಕರೆದಿರಗಿಲ್ಲ ಆದರೂ ಹೊಕ್ಕೀವಿ. ನಾವು ಎಲ್ಲಿ ಹೊಕ್ಕೀವಿ ಹೇಳ್ರಿ? ಕರೆಯಂಗಿಲ್ಲ. ನಾ ಅಂತೀನಿ, ನಿಮ್ಮನ್ನ ಯಾರು ಕರೆದಾರ ಇಲ್ಲಿಗೆ? ಇಲ್ಲಿಗೆ ಇಲ್ಲಿ ನಿಮ್ಮನ್ನ ಯಾರು ಕರೆದ್ರೆ ಬರ್ರಿ ಅಂತ ಹೇಳಿದ್ರೆ ಯಾರು? ನಿಮಗೇನಾರು ಕಾರ್ಡ್ ಕೊಟ್ರನ ಬರ್ರಿ ಅಂತ ತಿಳ್ಕೊಂಡು ನಿಮ್ಮ ಹೆಸರ ಮೇಲೆ ಕಾರ್ಡ್ ಬರ್ದ್ರನ? ಇಲ್ಲ. ಮತ್ತು ಕರ್ಲಾರ್ದಲ್ಲಿ ಬಂದಿರಲ್ಲ ಮಠಕ್ಕೆ. ಕೆಲವೊಂದು ಕಡೆ ಹೊಕ್ಕೀವಿ ನಾವು, ಕೂಳು ಸಂಗಪ್ಪಕ್ಕೆ ಹೊಕ್ಕೀವಿ, ಹೌದಲ್ರಿ? ನಿಮ್ಮ ಮನೆ ದೇವ್ರಿಗೆ ಅಂತ ಹೊಕ್ಕೀವಿ, ಶ್ರೀಶೈಲಕ್ಕೆ ಅಂತ ಹೊಕ್ಕೀವಿಲ್ರಿ? ಹೋಗ್ಯಾರನ್ನ ಪಾದಯಾತ್ರೆ ಯಾರು ಹೋಗ್ಯಾರಲ್ಲ? ಪಾದಯಾತ್ರೆ ಹೋಗ್ಯಾರ. ಮಲ್ಲ ಯಾವಾಗಾರ ನೀವು ಪಾದಯಾತ್ರೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ನಾನು ನಿಮಗೇನಾರ ಬರ್ರಿ ಅಂತ ತಿಳ್ಕೊಂಡು ಏನಾರು ಅಂದ? ನಾನು ಯಾವಾಗ ಕರೆದೇ ಇಲ್ಲವ. ಕರ್ಲಾರ್ದ ಹೊಕ್ಕೀವಿಲ್ಲ ಅಲ್ಲಿಗೆ. ಇಲ್ಲಿ ಕರೆದಿಲ್ಲ, ಇಲ್ಲಿ ಬಂದೀವಿಲ್ಲ. ಅಲ್ಲಿ ನಾನು ಕರೆದಿರಿ ನೀವು ಈಗ ದೇವಸ್ಥಾನಕ್ಕೆ ಹೋಗೋದ ಬೇಕಾದ್ರೆ ಅಲ್ಲಿರುವಂಥ ದೇವ್ರು ನಿಮ್ಮನ್ನು ಬರ್ರಿ ನಿಮ್ಮಿಂದನೇ ಅಂತ ನಿಂತ್ಕೊಂಡೈತೆ, ನಾನು ನಿಮ್ಮಿಂದ ಉಪವಾಸ ಇದ್ದೀನಿ ಬರ್ರಿ ನಮಗೆ ಹುಣಸ್ ಬರ್ರಿ ಅಂತ ತಿಳ್ಕೊಂಡು ಎಂದೂ ಅಂದಿಲ್ಲ. ಅಂದಾರನ? ಇಲ್ಲಿ ನೀವು ಪುರಾಣಕ್ಕೆ ಬಂದೀರಿ, ಈ ಪುರಾಣಕ್ಕೆ ಬಂದಿರಿ, ನಾವು ಕರೆದಿಲ್ಲ ಆದರೂ ಬಂದಿರಿ. ಯಾಕೆ ಬಂದಿರಿ? ಆಯ್ತು ಬಿಡ್ರಪ್ಪ ಮರ, ಪರವಾಗಿಲ್ಲ, ಸುಮ್ಮನೆ ಆರಾಮಾಗಿ ಮನ್ಯಾಗ ಟಿ ವಿ ಇದು ನೋಡ್ಕೊಂಡು ಕುಂದಿರ್ತಿದ್ದು, ನೀ ಹೇಳಕತ್ತೀವ ಮರ. ಹಂಗಲ್ಲವಾ ನಾ ಹೇಳಕತ್ತಿರೋದು ಏನಂತ ತಿಳ್ಕೊಂಡ್ರೆ ನೆನಪಿರಲಿ ನಿಮಗೆಲ್ಲರಿಗೆ. ಏನಂತ ತಿಳ್ಕೊಂಡ್ರೆ ನಿಮ್ಮನ್ನು ಶರಣರ ಇಲ್ಲಿ ಕರೆದ್ರ ಇಲ್ಲಿ ಬಂದಿ ಅಂತ ತಿಳ್ಕೊಂಡಲ್ಲ, ನಿಮ್ಮನ್ನು ನಾವೆಲ್ಲರೂ ಏನಂತ ತಿಳ್ಕೊಂಡ್ರೆ ಕರೆಯದ ಬಂದವರು ಈ ಭೂಮಿಗೆ. ನಮ್ಮನ್ನು ಬರ್ರಿ ಅಂತ ತಿಳ್ಕೊಂಡು ಯಾರ ಕರೆದಿಲ್ಲ. ಕರೆದಾರನ್ರಿ ನಮ್ಮನ್ನು ಯಾರ? ಬಾರಪ್ಪ ನಿಮ್ಮನಿಂದ ನಿಂತ್ಕೊಂಡದ್ದು ಕೆಲಸ ಭಾಳ ದೊಡ್ಡ ಕೆಲಸ ಆಗಕತ್ತೈತಿ, ಬಾ ಅಂತ ತಿಳ್ಕೊಂಡು ಯಾರು ಕರೆದಾರೇನು ನಿಮ್ಮನ್ನು ಈ ಭೂಮಿಗೆ ಬರಬೇಕಾದ್ರೆ ಯಾರೂ ಕರೀಲಿಲ್ಲ. ನಾವೆಲ್ಲರೂ ಕೂಡ ಕರೆಯದೇ ಬಂದವರು. ಶರಣರ ನೆನಪಿರಲಿ, ನಮ್ಮನ್ನು ಯಾರೂ ಕರೀಲಿಲ್ಲ, ನಾವೆಲ್ಲರೂ ಕರೆಯದೇ ಬಂದವರು. ಮಹಾತ್ಮರನ್ನು ಕರೆದಾರ. ಏನಂತ? ಮತ್ತೊಂದು ಸಾರಿ ಹುಟ್ಟಿ ಬಾ ಅಂತ ತಿಳ್ಕೊಂಡು ಕರೀತಾರ. ರುದ್ರಮುನೇಶ್ವರನ್ನ ಮತ್ತೊಂದು ಸಾರಿ ಹುಟ್ಟಿ ಬಾರಪ್ಪ, ಈ ಭೂಮಿಯನ್ನು ಪಾವನ ಮಾಡಬೇಕಾಗ್ಯದ. ಹಡಗಲಿ ಅಂತ ಗ್ರಾಮವಷ್ಟೇ ಇಲ್ಲ, ಸುತ್ತಮುತ್ತ ಹಳ್ಳಿಗಳೆಲ್ಲರೂ ಕೂಡ ನಿನ್ನ ಪಾವನದಿಂದ, ನಿನ್ನ ಪಾದದಿಂದ ಈ ಭೂಮಿಯೆಲ್ಲ ಪಾವನ ಆಗಬೇಕಾಗ್ಯದ. ರುದ್ರಮುನೇಶ್ವರ ಬಾ ಅಂತ ತಿಳ್ಕೊಂಡು ನಾವೆಲ್ಲರೂ ಕರೆದಿಲ್ಲೇನು? ಕರಿತೀವಿಲ್ಲ? ಕರಿತೀವಿ. ಬಾರಪ್ಪ ಮತ್ತೊಂದು ಸಾರಿ ಜನಿಸಿ ಬಾರಪ್ಪ ಅಂತ ತಿಳ್ಕೊಂಡು ಅಂತೀವಿಲ್ಲ? ಮಹಾತ್ಮರನ್ನ ಕರಿತೀವಿ, ಬನ್ನಿ ಅಂತ ತಿಳ್ಕೊಂಡಂತೀವಿ. ಪುನರ್ಜನ್ಮವಾಗಲಿ ಹೇ ಪರಮಾತ್ಮ ಅಂತ ತಿಳ್ಕೊಂಡಂತೀವಿ. 109 ವರ್ಷಗಳ ಪರ್ಯಂತರ ಬದುಕಿರುವಂಥ ಶಿವಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಬಳಿಕ ಮತ್ತೊಂದು ಸಾರಿ ಹುಟ್ಟಿ ಬಾ ಅಂತ ತಿಳ್ಕೊಂಡಂತೀವಿ. ಈ ನಾಡಿನ ಒಳಗ ಕಣ್ಣು ಇಲ್ಲದೆ ಇರತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥವರು ಬಸವ ಪುರಾಣವನ್ನು ಹಿಂದಿ ಒಳಗೆ ಬರೆದು ನಾಡಿನ ತುಂಬ ಎಲ್ಲರಿಗೂ ಕೂಡ ಏನಂತ ತಿಳ್ಕೊಂಡ್ರೆ ಕಣ್ಣು ಇಲ್ಲದೆ ಇರತಕ್ಕಂಥವರಿಗೆ ಆಶ್ರಯದಾತ, ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ, ಎಲ್ಲವ ಆಗಿ ಕೊನೆಯ ಕ್ಷಣದೊಳಗೆ ಲಿಂಗೈಕ್ಯರಾದ ಬಳಿಕ ನಾವೆಲ್ಲರೂ ಅಂತೀವಿ ಏನಂತ? ಮತ್ತೊಂದು ಸಾರಿ ಹುಟ್ಟಿ ಬಾರಪ್ಪ, ಈ ಭೂಮಿ ಪಾವನ ಆಗಬೇಕಾಗ್ಯದ ಅಂತ ಅಂತೀವಿಲ್ಲ? ಅವ್ರನ್ನ ಕರಿತೀವಿ, ನಮ್ಮನ್ನು ಯಾರಕ್ಕೆ ಕರೆದಿಲ್ಲ, ಹೌದಲ್ಲ?
ಅದಕ್ಕೆ ಅವ್ರು ಶರಣರು ಹೇಳ್ತಾರ, ನಾವು ನೀವುಗಳೆಲ್ಲ ಏನಂತ ತಿಳ್ಕೊಂಡ್ರೆ ಕಾಮದ ವಿಕಾರಕ್ಕೆ ಒಳಗಾಗಿ ಜನಿಸಿ ಬಂದವರು. ಶರಣರ ಹಾಗಲ್ಲ, ಕಾರಣವನ್ನು ಇಟ್ಟುಕೊಂಡು ಈ ಭೂಮಿಗೆ ಅವತಾರವೆತ್ತರ. ಅದಕ್ಕೆ ಅವತಾರಿಕ ಪುರುಷರು ಅಂತ ಕರೆದ್ರೆ ಅವರಿಗೆ. ನಮಗೆ ನಿಮಗೆಲ್ಲರಿಗೆ ಕಾಮದ ವಿಕಾರಕ್ಕೆ ಹುಟ್ಟಿ ಬಂದವರು ನಾವು ನೀವೆಲ್ಲ ಕಾರಣಿಕ ಪುರುಷರು ಹಾಗಲ್ಲ. ಅವರು ಕಾರಣ ಇಟ್ಕೊಂಡು ಬರ್ತಾರೆ. ಇಂಥವರ ಗರ್ಭದೊಳಗೆ ಜನಿಸ್ಬೇಕಂತ ತಿಳ್ಕೊಂಡು ಮೊದಲ ಅಲ್ಲಿ ಕಳಿಸಿರ್ತಾರೆ. ಇಂಥರ ಒಂದು ಪವಿತ್ರವಾದ ಗರ್ಭದಲ್ಲಿ ಜನಿಸ್ಕೊಂಡು ಹುಟ್ಟಿ ಬರ್ತಾರೆ. ಅವರು ಕಾರಣ ಇಟ್ಕೊಂಡು ಬಂದಿರ್ತಾರೆ, ಮುಗಿಸ್ತಾರೆ, ಹೋಗಿಬಿಡ್ತಾರೆ. ಪುಟ್ಟರಾಜ ಗುರುಗಳಂತವ್ರು ಬಂದರು, ಶರಣರ ಅವರು ಬಂದರು, ಶಿವಕುಮಾರ ಸ್ವಾಮಿಗಳಂತವ್ರು ಬಂದರು, ಅಜಾತ ನಾಗಲಿಂಗ ಸ್ವಾಮಿಗಳಂತವ್ರು ಬಂದರು, ಶರಣಬಸಪ್ಪನವ್ರು ಅಂತವ್ರು ಬಂದರು. ಕಾರಣ ಇಟ್ಕೊಂಡು ಬಂದರು, ತಮ್ಮ ಕೆಲಸ ಮುಗಿಸ್ಕೊಂಡ್ರು, ಹೋಗೇ ಬಿಟ್ರು ಅವರು. ಇಲ್ಲ ಹೋಗಿಬಿಟ್ರು ಅವರು, ಹೌದಲ್ಲ? ಅದಕ್ಕೆ ಅವರು ಅವತಾರಿಕರು ಅಂತಾರೆ. ನಮಗೆ ನಿಮಗೆಲ್ಲ ಕರ್ಲಾರ್ದ ಬಂದೀವಿ, ನಾವು ಹೇಳಾರ್ದ ಹೋಕ್ಕೀವಿ. ಕರ್ಲಾರ್ದ ಬಂದೀವಿ, ನಾವು ಹೇಳಾರ್ದ ಹೋಕ್ಕೀವಿ, ನಾವು ಯಾರಿಗೆ ಹೇಳೋಂಗಿಲ್ಲ. ಆದ್ರೆ ಮಹಾತ್ಮರಂಗಲ್ಲ, ಇಂಥ ದಿನ ನಾ ಜನ್ಮ ಬಿಡ್ತೀವಿ, ಜೀವ ಬಿಡ್ತೀನಿ ಅಂತ ತಿಳ್ಕೊಂಡು ಅಂತಾರೆ. ಹೌದಲ್ಲ ರೀ? ಅಂದಾರಿಲ್ಲ, ನಾವು ಅಂದೀವನು ಯಾವಾಗಾರ ಜೀವ ಬಿಡ್ತೀವಿ ಅಂತಂದ್ರೆ, ಹೌದಲ್ಲ? ಕರೆಯದೇ ಬರುವವರ, ಬರಿಗಾಲಲೇ ನಡೆಯುವವರ, ಬರೆಯದೇ ಓದುವವರು. ಬರೆಯದೇ ಓದಿದ್ದ ಬರೆಯದೇ ಓದೋದಂದ್ರೆ ಹೆಂಗೆ ರೀ? ಬರೆಯಕ್ಕೆ ಬರೋಂಗಿಲ್ಲ, ಹೆಂಗೆ ಓದ್ತಾನೆ ಅಂತ ತಿಳ್ಕೊಳಲ್ರಿ. ನಮ್ಮ ಸಂಸಾರ ಕಥೆಗಳನ್ನು ಒಟ್ಟು ಬರೆಯೋದೇ ಇಲ್ಲದಕ್ಕೆ ಆಗ ಓದಿದ್ದ ಬೇಕಾರೆ ಹೇಳ್ರಿ, ನೋಡ್ರಿ, ಬೇಕಾರೆ ಕೂತ್ಕೊಂಡ್ರಪ್ಪ ಅಂತ ತಿಳ್ಕೊಂಡು ನಮ್ಮ ಮನ್ಯಾಗ ಹಿಂಗೆ ರೀ, ನಮ್ಮ ಮನ್ಯಾಗ ಹಂಗೆ ರೀ, ನಮ್ಮ ಹೊಲ ಹಿಂಗೆ ರೀ, ನಮ್ಮ ಹೊಲ ಹಂಗೆ ರೀ, ನಮ್ಮದು ಹಂಗೈತ್ರಿ, ನಮ್ಮದು ಹಿಂಗೈತೆ ಅಂತ ಓದಿದ್ದಾಗ ನೋಡ್ರಿ, ಬೇಕಾರೆ ಕೇಳಿ. ಮತ್ತು ಸಾಕು ಕಿವಿಗೆ ಹಳ್ಳಿ ಇಟ್ಕೊಂಡು ಹೋಗ್ಬೇಕು, ಬ್ಯಾಡ್ ನಡಿಯಪ್ಪ ಅಂತೇಳಿ. ಓದೋದ ಬರೆಯದೇ ಹಂಗೆ ಓದೋದ. ನೋಡ್ರಿ ಮಜ್ಜರ ಇಲ್ಲಾರ ಒಂದು ಕನ್ಯೆ ಇದ್ರು ನೋಡ್ರಿ, ನಮ್ಮ ಮಗಳಿಗೆ ವರ ಇದ್ರು ನೋಡ್ರಿ, ಹಿಂಗಾಗೈತೆ, ಹಿಂಗಾಗೈತ್ರಿ, ನಾವು ಇಷ್ಟು ಸಾಲ ಮಾಡಿದ್ರಿ, ಇಷ್ಟೆಲ್ಲ ಹರ್ಕೊಂಡಿವ್ರಿ, ಗಾಡಿ ತಂದಿರು, ಟ್ಯಾಕ್ಟ್ರಿ, ಬರೀ ಓದಿದ್ದ ಹೌದಲ್ರಿ? ಓದೋದ ಬರೆಯದೇ ಓದುವವರು. ಬರೆಯದೇ ಓದುವವರು ಹೆಂಗೆ ಅಂತ ತಿಳ್ಕೊಂಡ್ರೆ ಹಿಂಗೆ ಇರ್ತೈತಿ. ಓದೋದು ಹೆಂಗೆ? 3 ಜನ ಗಂಡ್ಮಕ್ಳಿದ್ರು. ಅವಾಗ 3 ಜನ ಗಂಡ್ಮಕ್ಳಿದ್ರು, 2 ಹೆಣ್ಮಕ್ಳಿದ್ರು. ಮದುವೆ ಮಾಡಿ ಕೊಟ್ಟಿದ್ದ ಏನಂತ ತಿಳ್ಕೊಂಡ್ರೆ, ಮದುವೆ ಮಾಡಿ ಕೊಟ್ಟಿದ್ದ. ಒಬ್ಬನೇ ಮಗ ತನ್ನ ಹತ್ರ ಇದ್ದ, ಒಬ್ಬವ ಡಾಕ್ಟ್ರ್ ಇದ್ದ, ಒಬ್ಬ ಇಂಜಿನಿಯರ್ ಇದ್ದ. ತನ್ನ ಒಬ್ಬ ಮಗ ಮಾತ್ರ ಏನಂತ ತಿಳ್ಕೊಂಡು ತನ್ನ ಹತ್ರ ಇಟ್ಕೊಂಡ್ರೆ 2 ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಟಿದ್ದ. ಆದ್ರೆ ಅವ್ನಿಗೆ ಏನಾಗಿತ್ತು ಅಂತ ತಿಳ್ಕೊಂಡು ಹರಾಮ್ ತಪ್ಪಿತ್ರಿ. ಹರಾಮ್ ತಪ್ಪಿದ ಬಳಿಕ ಮಗನಿಗೆ ಹೇಳ್ತಿದ್ದ, ಏನಂತ ನೋಡು, ಮತ್ತು ನಾನು ಭಾಳ ತ್ರಾಸಾಗೈತಪ್ಪ, ನಿಮ್ಮ ಅಣ್ಣರಿಗೆ ಫೋನ್ ಹಚ್ಚಿ ಹೇಳಿಬಿಡು, ಮತ್ತು ಹಿಂಗೆ ನನಗೆ ಭಾಳ ತ್ರಾಸಾಗೈತೆ ಅಂತ ತಿಳ್ಕೊಂಡು ಹಿಂಗೆ ಹೇಳೋ ತೊಡನ ಅವ್ರು ತಮ್ಮ ಏನು ಮಾಡವ, ಅಣ್ಣರಿಗೆ ಎಲ್ಲರಿಗೆ ಹಿಂಗೆ ಅರ್ಜೆಂಟ್ ಬರ್ಬೇಕು, ನೀವು ಅಪ್ಪಗೆ ಭಾಳ ಸೀರಿಯಸ್ ಆಗೈತೆ, ಅರ್ಜೆಂಟ್ ಬರಬೇಕು ಹಿಂಗೆ ಅನ್ನೋದ್ರಾಗ. ಅವಾಗ ಅವರೆಲ್ಲರೂ ಬರೋರು, ಎಲ್ಲರೂ ಬಂದು ಮತ್ತು ಹಿಂಗೆ ತ್ರಾಸಾಗೈತೆ ಅಂದ ಬಳಿಕ ಎಲ್ಲರೂ ಹಿಂಗೆ ಬರೋರು, ಮಾತಾಡಿಸೋರು. ಹಿಂಗೆ ನಡೀತಿರೋದು. 1 ತಿಂಗಳಾತು, 2 ತಿಂಗಳಾತು, 3 ತಿಂಗಳು, 4ನೇ ತಿಂಗಳು, ಹಿಂಗೆ ಚಲೋ ಆತು. ಹಂಗಾದ್ರಾಗ ಮತ್ತೆ ಸೀರಿಯಸ್ ಅರ್ಜೆಂಟ್ ಬರ್ಬೇಕಂತ ತಿಳ್ಕೊಂಡು ಹಿಂಗದ. ಅವ ಹುಡುಗಿ ಏನು ಮಾಡಿದ್ದು ಗೊತ್ತನ್ರಿ? ಅವ ಬೇಸರ ಆಗಿಬಿಟ್ಟಿತ್ತು. ವಾರ ಬಂದು ಹೋಗಕ್ಕೆ ಅವ್ರ ಅಣ್ಣರಂದ್ರೆ, ಅಪ್ಪ ಜೀವಗಿಂದ ಹೇಳು ಮರ, ಯಾಕೆ ಹೇಳ್ತಿದ್ದು, ವಾರ ಬಂದು ಸಾಕಾಗೈತೆ ನಮಗೆ ಅಂದ್ರೆ ಅವ್ರು. ಹಂಗೆ ಅನ್ನೋದ್ರಾಗ ಅವ ಏನು ಮಾಡಿದ್ದ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಇರಲಿಲ್ಲ. ಅವ ಏನು ಮಾಡಿದ, ಅವರಪ್ಪನ ಫೋಟೋ ಹಾಕಿ ಫ್ರೇಮ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ಅಷ್ಟೇ. ಇನ್ನೇನು ಎಕ್ಸ್ಪೈರ್ಡ್ ಅಪ್ಪ ಎಕ್ಸ್ಪೈರ್ಡ್ ಅಂತ ತಿಳ್ಕೊಂಡು ಇನ್ನು ಕಳಿಸ್ಬೇಕೇನು, ಮೂವ್ ಮಾಡ್ಬೇಕು ಅಷ್ಟೇ. ಗಾದಿ ಮೇಲೆ ಮಲ್ಕೊಂಡಿದ್ದ. ತಮ್ಮ ಕರಿಯಪ್ಪ ಅವ್ರನ್ನ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ದ. ಅವ ಅಂದ, ಮಗ ನಮ್ಮಪ್ಪ ಇವತ್ತು ಹೋಗೋಣ ಅಂದ. ಆಯ್ತು ಬಿಡ ಅಂತ ತಿಳ್ಕೊಂಡು ಇಮ್ಮಿಡಿಯೇಟ್ಲಿ ಮೆಸೇಜ್ ಹಾಕಿದ ಅವ್ರಿಗೆ, ಅಣ್ಣರಿಗೆ ಹಾಕಿದ. ಎಲ್ಲರೂ ಬಂದರು, ಅವ್ರು ಹಾಕ್ನಾರು, ಎಲ್ಲರೂ ಬಂದರು ಬಳಿಕ ಹಾಂ ಅಂತ ತಿಳ್ಕೊಂಡು ಅಂದ, ಹೋಕಾನ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು, ಮಾತಾಡ್ಸಕತ್ತಿದ್ರು. ಎಲ್ಲರೂ ಮಾತಾಡಿಸಿದ್ರು, ಯಪ್ಪ ಅಂತ ತಿಳ್ಕೊಂಡಂದ್ರು. ಹಾಂ ಎಲ್ಲದನ, ಆ ಮಗ ಇಲ್ಲದನ, ಈ ಮಗ ಇಲ್ಲಂದು ಎಲ್ಲರನ್ನ ಮಾತಾಡಿಸಿದ್ರು. ಯಪ್ಪ ಇಲ್ಲಿ ಬಂದವಳು ಹಾಕಂದವ, ಯಾರು ಹುಡುಗ ಇದ್ನಲ್ಲ ಸಣ್ಣವ, ಯಪ್ಪ ಇಲ್ಲಿ ಬಂದವಳು ಅಕ್ಕ ಅಂತ ತಿಳ್ಕೊಂಡು ಅಂತಿದ್ದಿಲ್ಲ, ಮಗಳು ಅಂತ ತಿಳ್ಕೊಂಡು ಹಾಕಿ ಬಂದವಳು, ನೋಡಿಲ್ಲಿ ಇಲ್ಲದವಳು ಈಗಿನ ಮಕ್ಕ ನೋಡಿ ಕಣ್ಣು ಮುಚ್ಚು ಮೊದಲು ಅಂದವ. ಈಗ ಅಕ್ಕನ ಮಕ್ಕ ನೋಡು ಅಂತ ತಿಳ್ಕೊಂಡಂದ. ಅಕ್ಕ ಯಾವಾಗ ಹತ್ತಿ ಮನೆ ಕಾಲಿಟ್ಟಳು, ಹತ್ತಿನ ಕೈಲಾಸ ಕಳಿಸಿ ನೋಡಿ ಬಂದವಳು ಅಂದ. ಆಗ ಅಕ್ಕನ ಮುಖ ನೋಡಿದ, ಆ ಮಗಳ ಮುಖ ನೋಡಿದ, ಮೊಮ್ಮಕ್ಕಳ ಮುಖ ನೋಡಿ, ಎಲ್ಲರೂ ನೋಡಿದ ಹಿಂಗೆ ನೋಡಕತ್ತಿದ, ಹಿಂಗೆ ಒಕ್ಕನ್ ಬಿಡಪ್ಪ ಅಂದ. ಅವಾಗ ನೋಡಿದಟ್ಲೆ ಆಕೆಲ್ಲದಳ ಅಂದವ. ಅಂದ. ಯವ್ವ ನೀ ಬಾರೋ ಯವ್ವ, ಮತ್ತು ನಿನ್ಸಲ ಜೀವ ಇಟ್ಕೊಂಡು ನಾನು ಬಾಯಿಲಿ ಅಂತ ತಿಳ್ಕೊಂಡು ಮುಂದೆ ನಿಲ್ಲಿಸಿ, ನೋಡಿಯಪ್ಪ ಇಲ್ಲದೋಡು, ಇಲ್ಲದೋಡು, ನೋಡು ಮಕ್ಕ ನೋಡಿ ಕಣ್ಣು ಮುಚ್ಚು ಅಂತ ತಿಳ್ಕೊಂಡು ಹಿಂಗೆಲ್ಲ ನೋಡಿದ. ಅಂತ ತಿಳ್ಕೊಂಡು ಅಂದ. ಎಲ್ಲರೂ ಇಲ್ಲೇ ಅದಿರ್ರಿ, ಅಂಗಡಿಯಾಗ ಯಾರು ಅಂದ. ಬಂಗಡೆಗೆ ಹೊಂಟನ, ಅಂಗಡಿ ಚಿಂತೆ ಮಾಡಾಕತ್ತಾನ. ಅದಕ್ಕೆ ಬರೆಯದೇ ಓದುವವರ,
ಬರಿಗಾಲಲೇ ನಡೆಯವರ ಡ್ಯಾಶ್ ಅಂದ ಸರ್ವಜ್ಞ. ಅದಕ್ಕೆ ನಮ್ಮದು ನಿಮ್ಮದು ಹೆಂಗೈತೆ ಅಂದ್ರೆ ಹಿಂಗೆ ಇರ್ತೈತೆ. ಅದಕ್ಕೆ ಶರಣರು ಬರಬೇಕಾದ್ರೆ ಹಾಗಲ್ಲ, ಹರಳ ಗುಂಡಿಗೆ ಒಳಗೆ ಅವತಾರಿಕ ಪುರುಷ ಅಂತ ಕರ್ಕೊಂಡು ಬರ್ತಾರೆ. ಅಂಥ ಅವತಾರಿಕ ಪುರುಷನ ಜನನ ನಾಳೆ ತೊಟ್ಟಲ ಕಾರ್ಯಕ್ರಮ, ನಾಳೆ ತೊಟ್ಟಲ ಕಾರ್ಯಕ್ರಮ ಮಾಡೋಣ. ಶರಣರ ತಾಯಂದಿರ ನಾಳೆ ಶರಣು ಬಸವೇಶ್ವರ ಮಹಾ ತೊಟ್ಟಲ ಕಾರ್ಯಕ್ರಮವಿರುತ್ತದೆ. ತಾವೆಲ್ಲರೂ ಏನಂತ ತಿಳ್ಕೊಂಡ್ರೆ ಭಕ್ತಿಯಿಂದ ಯಾರ್ಯಾರು ಬೆಳ್ಳಿ ಹುಡುದಾರ ತರ್ತೀರಿ, ಬೆಳ್ಳಿ ಹುಡುದಾರ ತಂಬರ್ರಿ. ಮತ್ತು ಬಂಗಾರ ಹುಡುದಾರ ತರ್ತೀನಿ ಅಂತ ತಂಬರ್ರಿ, ಬ್ಯಾಡ ಅನ್ನಂಗಿಲ್ಲ. ಚಲೋ ಹೇಳಕತ್ತಿದ್ದಪ್ಪ ಇದು. ಬೆಳ್ಳಿನ ದುಬಾರಿ ಆಗೈತಿ, ನೀನು ಬಂಗಾರಕ್ಕೆ ಹೋದೆ ನೀನು ಅಂದಿರ. ತೊಂಬರ್ರಿ, ನಿಮ್ಮ ಭಕ್ತಿಗೇನು ಬ್ಯಾಡ ಅನ್ನಂಗಿಲ್ಲವ, ತೊಂಬರ್ರಿ. ಅದಕ್ಕೇನೈತೆ, ಬೆಳ್ಳಿ ಹುಡುದಾರ ತಂಬರ್ರಿ, ಬೆಳ್ಳಿ ಲಿಂಗ್ಲಕಾಯಿ ತಂಬರ್ರಿ, ಕೈಕಟ್ಟು ಏನಂತೀರಿವ, ಕೈಕಟ್ಟು ತೊಂಬರ್ರಿ, ಹಾಲ್ಗಡಗ ತೊಂಬರ್ರಿ, ಏನೇನು ತರಬೇಕಾಗೈತೆ ಅವೆಲ್ಲ ತೊಂಬರ್ರಿ. ಆಮೇಲೆ ಅಂಗಿ, ಚಡ್ಡಿ, ಟೊಪ್ಪಿಗೆ ಇವ ಯಾರ್ಯಾರು ತರಬೇಕಾಗೈತಲ್ಲ. ವರ್ಷಗಳ ಪರ್ಯಂತರ ಗುಗ್ರಿ ಮಾಡ್ಕೊಂಬರ್ತೀರೇನು? ಇಲ್ಲಲ್ಲ, ನಿಮ್ಮಲ್ಲಿ ಐತೆ ಮಾಡ್ಕೊಂಬರ್ತಾರಲ್ಲ. ಮಾಡ್ಕೊಂಬರ್ತಾರೆ. ಮತ್ತು ಗುಗ್ರಿ ಇರ್ಬೇಕ್ರಿ. ಅವು ಗುಗ್ರಿ ಇದ್ರೆ ಚಲೋ ಗುಗ್ರಿ ಅಲ್ರಲ್ಲ ಅವು ಹೇಗೆ ಎಂಥ ಗುಗ್ರಿ ಅಂತ ನಾ ಹೇಳ್ತಾರೆ ನಿಮಗೆ. ಗುಗ್ರಿ ಅಂಥವು ಇರ್ತಾವೆ ಅಂತೇಳಿ. ಅದಕ್ಕೆ ನಾಳೆ ಬರಬೇಕಾದ್ರೆ ಹಂಗೆ ಬರೋಂಗಿಲ್ಲ. ಅದಕ್ಕೆ ತಾವೆಲ್ಲರೂ ನಾಳೆ ದಿವಸ ಯಾರ್ಯಾರು ಒಪ್ಕೊಂಡಾಗಿದ್ರು ಒಪ್ಕೋರಿ. ತೊಟ್ಲ ಕೊಡಿಸ್ತಾರಲ್ಲ ತಾಯಿಂದ್ರ ಶರಣರು. ಯಾರಾದರೂ ಭಕ್ತಿಯಿಂದ ನಮ್ಮ ಮನೆಯಾಗ ರೀ ಶರಣಬಸಪ್ಪನ ಹೆಸರು ಹೇಳಿ ನಾವು ತೊಟ್ಲ ತೊಗೊಂಡಿದ್ವಿ, ಈ ವರ್ಷ ನಮಗೆ ಗಂಡು ಮಗ ಆಗೈತೆ ಅಂತ ತಿಳ್ಕೊಂಡು ಒಬ್ಬ ಸದ್ಭಕ್ತರು ಬಂದು ಹೇಳಿದ್ರು ನಮಗೆ. ಅದಕ್ಕೊಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂತ ತಿಳ್ಕೊಂಡ್ರೆ ಶರಣರ ಕೃಪೆ ಅಂದ್ರೆ ಹಂಗೆ ಇರ್ತೈತಿ. ಅದಕ್ಕೆ ಭಕ್ತಿಯಿಂದ ಯಾರು ತೊಟ್ಲ ಕೊಡಿಸೋರಿದ್ರೆ ತೊಟ್ಲ ಕೊಡಿಸ್ರಿ, ಬೆಳ್ಳಿ ಲಿಂಗದಕಾಯಿ ಕೊಡಿಸೋರಿದ್ರೆ ಬೆಳ್ಳಿ ಲಿಂಗದಕಾಯಿ ಕೊಡಿಸ್ರಿ, ಬೆಳ್ಳಿ ಹುಡುದಾರ ಕೊಡಿಸೋರು ಕೊಡಿಸ್ರಿ. ಮತ್ತು ಈಗ ವಾಗ್ದಾನ ಮಾಡ್ತೇನೆ ರೀ ಅಪ್ಪಾರ ಅಂತ ತಿಳ್ಕೊಂಡ್ರೆ ವಾಗ್ದಾನ ಮಾಡಿರಿ. ನಿಮ್ಮ ಹೆಸರನ್ನು ಇದೇ ವೇದಿಕೆ ಮೇಲೆ ಹೇಳ್ತೀವಿ. ಹ್ಞೂ ಅಂದರೆ ಹೇಳ್ರಿ ಅವರು ಶರಣರೇ. ಭಕ್ತಿಯಿಂದ ಹೇಳೋದು ಹೇಳ್ರಲ್ಲ. ಅದಕ್ಕೆ ಶರಣಬಸಪ್ಪ ಏನೆಲ್ಲ ಕೊಟ್ಟಾನ, ನಮಗೆಲ್ಲ ಕೊಟ್ಟಾನ, ರುದ್ರಮುನೇಶ್ವರ ಕೊಟ್ಟಾನ. ಕೊಟ್ಟಿರ್ತಕ್ಕಂಥದ್ದನ್ನು ಆತನಿಗೆ ಸಮರ್ಪಣೆ ಮಾಡೋದು. ತೊಟ್ಟಲವನ್ನು ಕೊಡಿಸೋರು ಕೊಡಿಸ್ರಿ, ಬೆಳ್ಳಿ ದಿಂಗ್ಲಕಾಯಿ ಕೊಡಿಸೋರು ಕೊಡಿಸ್ರಿ, ಬೆಳ್ಳಿ ಹುಡುದಾರ ಕೊಡಿಸೋರು ಏನು ವಿಚಾರ ಮಾಡ್ಕೊತಾರೆ. ನಿಮಗೆ ಏನು ನಾವು ನಿಮ್ಗೆ ಏನು ಕೇಳುವಂಥದ್ದು ಏನು ಇಲ್ಲಿವ, ಎಲ್ಲದು ನಿಮ್ಮದೈತಿ. ಈಗ ನಮ್ಮ ಅಣ್ಣನ ಬಳಗದವ್ರು ಕೇಳಕ್ಕೆ ಬರೋಂಗಿಲ್ಲ. ನನಗೆ ಯಾಕೆ ಕೇಳಕ್ಕೆ ಬರೋಂಗಿಲ್ಲ ಅಂದ್ರೆ ರೇಷನ್ ಕಾರ್ಡ್ನಾಗ ಫೋಟೋ ನಿಮ್ಮದೈತಿ. ರೇಷನ್ ಕಾರ್ಡ್ನಾಗ ಫೋಟೋ ನಿಮ್ಮದಿದ್ರೆ ನಮಗೆ ಏನಂತ ತಿಳ್ಕೊಂಡು ರೇಷನ್ ಬರ್ತೈತಿಲ್ಲ, ಬರೋಂಗಿಲ್ಲ. ರೇಷನ್ ಕಾರ್ಡ್ನಾಗ ಫೋಟೋ ನಿಮ್ಮದ, ಬಸ್ಸಿನಾಗ ಬಸ್ ಸ್ಟ್ಯಾಂಡಾಗೂ ನಮಗೆ ಸೀಟ್ ಇಲ್ದಾಗ ನಮ್ಗೆ ಆಗೈತಿ. ಈಗ ಏನಂತ ತಿಳ್ಕೊಂಡ್ರೆ ಪುರುಷರಿಗೆ ಕಾಯ್ದಿರಿಸಲಾಗಿದೆ ಅಂತ ತಿಳ್ಕೊಂಡು ಬರಿಬೇಕು ಅವರು. ಅಂಥ ಪರಿಸ್ಥಿತಿ ಬಂದು ಒದಗೈತೆ. ಮತ್ತು ತಿಂಗಳ ನಿಮಗೆ ಏನಂತ ತಿಳ್ಕೊಂಡ್ರೆ ಲಕ್ಷ್ಮಿ ಗೃಹಲಕ್ಷ್ಮಿ. ನೀವು ಗೃಹ ಖಾತೆ ಅಂದ್ರೆ ನಿಮ್ಮದ, ಉಳಿತಾಯ ಖಾತೆ ಅಂದ್ರೆ ನಿಮ್ಮದೇ ಐತೆ. ಆ ಖಾತೆಯ ಒಡೆಯದಾರರು ನೀವು ಇದೀರಿ ಅಂದ ಬಳಿಕ ನೀವೇ ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ. ಅದ್ರಾಗ ಏನೈತಿಲ್ಲ, ತಿಂಗಳದಾಗ ಎಷ್ಟು ಬರ್ತೈತೆ, 1,000 ರೂಪಾಯಿ ಅಷ್ಟೇ. 1,000 2,000 ರೂಪಾಯಿ ಒಂದಿಷ್ಟು ದಾನ ಮಾಡೋದಿರ್ತೈತಿ. ಇಂಥ ಸಮಯ ನಮಗೆ ಬಂದೈತೆ ಅಂದ ಬಳಿಕ ಆಯ್ತು ಬಿಡ್ರಿ ಅಜ್ಜರ, ನಾಳೆಗೆ 1 ತೊಲಿ ಇದನ್ನು ತರ್ತೀನಿ ಅಂತ ತಿಳ್ಕೊಂಡು ಹನ್ರಲ್ಲ. ಒಬ್ಬರು ಹೇಳ್ರಿ ನೋಡೋಣ, ಗಟ್ಟಿ ಮನಸ್ಸು ಮಾಡಿ. ಭಾಳ ಇದು ಬಂತಪ್ಪ ಅಂತಾರೆ. ಈಗ ಇಬ್ಬಿಬ್ಬರು ಕೂಡಿ ಹೇಳ್ರಿಲ್ಲ, ಇಬ್ಬಿಬ್ಬರು ಕೂಡಿ ಹೇಳ್ರಿ. ಆಯ್ತು ರೀ ಅಜ್ಜರ, ಬೆಳ್ಳಿ ಲಿಂಗಕಾಯಿ ತರ್ತೀವಿ ಅಂತೇಳಿ 1 ತೊಲೆ ತುಂಬರಿ, 2 ತೊಲೆ ತುಂಬರಿ, ಅದಕ್ಕೇನಿಲ್ಲ. ಎಷ್ಟಾಗ್ತದೆ ಸಾಧ್ಯವಾದ ಮಟ್ಟಿ ತರ್ತಿರಿಲ್ಲ. ಹ್ಞೂ ಅಂದ್ರೆ ತಪ್ಪಾಕೈತೆ ಅಂತ ತರ್ತಾರೆ. ಆಗಲಿ, ತರ್ತಾರಂತ ತಿಳ್ಕೊಂಡು ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲರೂ ನಾಳೆ ದಿವಸ ತೊಟ್ಟಿಲ, ಲಿಂಗದಕಾಯಿ, ಬೆಳ್ಳಿ ಹುಡುದಾರ, ಕೈಕಟ್ಟು ಇವೆಲ್ಲವುಗಳನ್ನು ನಾಳೆ ದಿವಸ ತಾವೆಲ್ಲರೂ ಬರಬೇಕಾದ್ರೆ